ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಈಶ್ವರ. ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಮನೋವಾಕ್ಕಾಯಗಳಿಂದ ನಮಿಸಿ, ಕ್ಷೇತ್ರಸ್ಥ ಸಮಸ್ತ ದೇವತೆಗಳಿಗೂ ಮನೋವಾಕ್ಕಾಯಗಳಿಂದ ಅನಂತ ನಮನಗಳನ್ನು ಅರ್ಪಿಸಿ, ಪ್ರಿಯ ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಸಮಸ್ತ ಶಾಸ್ತ್ರಗಳು, ವಚನಕಾರರು, ಸಂತರು ನಮ್ಮೆಲ್ಲರಿಗೆ ಅತ್ಯಂತ ಪ್ರಾಮುಖ್ಯವಾದ ಒಂದು ಮಾತನ್ನು ಹೇಳ್ತಾರೆ. ಅದು ಯಾವುದು ಅಂತ ಕೇಳಿದರೆ, ಮನುಷ್ಯನ ಜನ್ಮ ಎಲ್ಲಕ್ಕಿಂತ ದೊಡ್ಡದು. ನಹಿ ಮನುಷ್ಯಾತ್ ಶ್ರೇಷ್ಠತರಂ ಕಿಂಚಿದಸ್ತಿ. ದೇವತೆಗಳು ಕೂಡ ಮನುಷ್ಯರಿಗಿಂತ ದೊಡ್ಡವರು ಅಲ್ಲ. ಮನುಷ್ಯನಾಗಿ ಕರ್ಮಗಳನ್ನು ಮಾಡಿ ಅವರು ದೇವರಾಗಿದ್ದಾರೆ. ಅದಕ್ಕೆ ಶಾಸ್ತ್ರಗಳು ಏನು ಹೇಳ್ತಾವಂದರೆ, ಮನುಷ್ಯನ ಶರೀರ ಅಂದರೆ ಇದು ಜಂಕ್ಷನ್ ಇದ್ದಂಗೆ. ಜಂಕ್ಷನ್ಗೆ ಹೋದರೆ ಎಲ್ಲ ಕಡೆ ಗಾಡಿ ಹೋಗ್ತಾವೆ, ಎಲ್ಲ ಕಡೆ ಟಿಕೆಟ್ ಸಿಗ್ತಾವೆ. ಆಗ ಮನುಷ್ಯನ ಶರೀರದಲ್ಲಿ ಪುಣ್ಯ ಮಾಡಿ ಸುಖವನ್ನು ಪಡೆಯಬಹುದು, ಪಾಪ ಮಾಡಿ ದುಃಖವನ್ನು ಪಡೆಯಬಹುದು, ನಿಂದ ಮಾಡಿ ಎಲ್ಲರಿಂದ ಬಯಸಬಹುದು, ಒಳ್ಳೆಯ ರೀತಿ ಮಾಡಾಗಿ ಏನು ಬಂದಿರಿ ಹದೊಳವಿದ್ದೀರಿ ಅಂದರೆ ನಿಮ್ಮನ್ನು ಹೊಗಳ್ತಾರೆ ಪುಣ್ಯಾತ್ಮರೇ. ಶ್ರೀಮಂತನಾಗಬಹುದು, ಬಡವನಾಗಬಹುದು, ವಿದ್ಯಾವಂತನಾಗಬಹುದು, ದರಿದ್ರನಾಗಬಹುದು, ಮಹಾತ್ಮನಾಗಬಹುದು, ಶರಣನಾಗಬಹುದು, ಕೊನೆಗೆ ಶಿವನೇ ಆಗಬಹುದು. ಇಂಥದ್ದೊಂದು ಅಪ್ರತಿಮವಾಗಿರತಕ್ಕಂಥ ಮಾನವ ದೇಹವನ್ನು ಪರಮಾತ್ಮ ನಮ್ಮ ದೇಹ ಮಾಡಿದ. ನಮ್ಮನ್ನು ನೋಡಿ ಮಹಾನುಭಾವರು ಬಹಳ ದುಃಖದಿಂದ, ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ದೇವರಾಗತಕ್ಕಂಥ ಈ ಶರೀರ ಬಂದಾಗ ನೀನು ದೈತ್ಯನಾದಿ, ರಾಕ್ಷಸನಾದಿ, ಭೂತಾದಿ, ದೆವ್ವಾದಿ, ನರಕಿಯಾದಿ, ಇಷ್ಟೆಲ್ಲನೂ ಕೂಡ ದೇವರಾಗುವ ಶರೀರವನ್ನು ಹಾಳು ಮಾಡಿಕೊಂಡಿಯಲ್ಲ ಅಂತ ಮಾತರು ಮಹಾತ್ಮರು ಮರುಗುತ್ತಾರೆ. ನಮ್ಮ ಬಗ್ಗೆ ಚಿಂತೆಯನ್ನು ಮಾಡ್ತಾರೆ. ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಪ್ರಯತ್ನ ಕೂಡ ಮಹಾನುಭಾವರು ಮಾಡ್ತಾರೆ. ಬಸವಾದಿ ಶರಣರು, ಜ್ಞಾನೇಶ್ವರ ತುಕಾರಾಮಾದಿ ಸಂತರು, ಕನಕದಾಸಾದಿ ದಾಸರು, ಎಲ್ಲ ಪುಣ್ಯಾತ್ಮರು ಪ್ರಯತ್ನ ಮಾಡ್ತಾನೆ ಅದಾರೆ. ಪರಂತು ನಾಯಿ ಬಾಲ ಡೊಂಕ ಅಂದಂಗೆ ಅದು ಸೀದಾ ಮಾಡ್ಕೊಂತ ಯಾರೋ ಕೊಳಲು ಪುಕಣಿ ಅಂತ ಹಾಕಿದ್ರಂತ. ಹಾಕದ ನೆಕ್ಕ ತೆಗೆದ್ರೆ ಮತ್ತೆ ಡೊಂಕೆ ಇರ್ತದೆ. ಆಗ ನಮ್ಮ ಜೀವನನೂ ಕೂಡ ದಿನಮಾಯಾತಿ ವಿಷಯ ಭೋಗ ಗೃಹತ. ನಾನು ನನ್ನನ್ನು ವಿಚಾರ ಮಾಡಿದರೆ ನಿನ್ನೆನಕ್ಕಿಂತಲೂ ಇವತ್ತು ಸುಧಾರಿಸಿನೇ ಇಲ್ಲ, ವಾರಕ್ಕಿಂತಲೂ ಈಗ ಚಲೋ ಆಗೇನೇ ಇಲ್ಲ, ತಿಂಗಳಕ್ಕಿಂತ ಈಗ ಚೆಂದಾಗಿ ಆಗೇನೇ ಇಲ್ಲ, ವರ್ಷಕ್ಕಿಂತ ಈಗೇನಾದ್ರೆ ಸುಧಾರಿಸನೇ ಇಲ್ಲ ಅಂತ ನಾವು ವಿಚಾರ ಮಾಡೇ ಇಲ್ಲ. ವಿಚಾರ ಇಲ್ಲದ ಮನುಷ್ಯನಿಗೆ ಸಮಾಧಾನ ಇಲ್ಲ. ವಿಚಾರವಾತು ನೆನಪ ವಿಜಯ ಸಮಾಧಾನ. ವಿಚಾರ ಇಲ್ಲದ ಮನುಷ್ಯನಿಗೆ ಸಮಾಧಾನ ಸಾಧ್ಯನೇ ಇಲ್ಲ. ಒಂದು ವಿಚಾರ ಮನುಷ್ಯನಿಗೆ ಅದ,
ಪರಂತು ನಾವು ಎಲ್ಲೋ ಏನೋ ಜಗತ್ತಿನ ವಿಚಾರ ಮಾಡ್ತೇವೆ, ನಮ್ಮ ವಿಚಾರವನ್ನು ನಾವು ಮಾಡುವುದಿಲ್ಲ. ನಮ್ಮ ವಿಚಾರನ ಮಾಡಿ 100 ಮಂದಿ ವಿಚಾರ, ಹಂಗದನ ಇವ್ ಹಿಂಗದನ, ಚಲೋ ಇಲ್ಲ, ಹಂಗದನ, ಕಳ್ಳದನ, ಸೋದನ, ಮಳ್ಳದನ, ಮೊನ್ನೆ ಹೆಂಗಿದ್ದಿ. ಮಂದಿ ವಿಚಾರ ಮಾಡಕ್ಕೆ ಟೈಮ್ ಸಾಲದು. ತನ್ನ ವಿಚಾರ ಎಂದು ಮಾಡ್ತಾನೆ, ತನ್ನ ವಿಚಾರ ಎಂದು ಮಾಡ್ತಾನೆ. ಶಾಸ್ತ್ರ ಹೇಳ್ತದೆ, ತನ್ನ ಮೊದಲರಿಯುವುದು, ಮೊದಲು ನಿನ್ನ ವಿಚಾರ ಮಾಡು, ಜಗತ್ತಿಂದಲ್ಲ. ಈ ಹೆಂಡತಿ ಗಂಡಾದನ ಯಾರು, ಈ ಮನೆಗೆ ಮಾಲಕಾದವನ ಯಾರು, ಈ ಹುಡುಗ ಅಪ್ಪ ಆದವನ ಯಾರು. ಕಲ್ಲಪ್ಪ ಮಲ್ಲಪ್ಪ ಬೆಮ್ಮಪ್ಪ ಇಟ್ಟೆ ವಿಚಾರ ಮಾಡಿರಲ್ಲ. ಅವಿಚಾರೇಣ ಕೃತಃ ಬಂಧ ವಿಚಾರೇಣ ಇವ ನಿವರ್ತತೆ. ವಿಚಾರ ಮಾಡದೇ ಇಲ್ಲದರಿಂದ ಅಜ್ಞಾನ ಮೂಲಕವಾಗಿ ಈ ಬಂಧದ ಇದನ್ನು ಕಳ್ಕೊಳ್ಳೋಕ್ಕೆ ಮನುಷ್ಯ ಪ್ರಯತ್ನ ಮಾಡಬೇಕು. ಯಾಕೆ ಇದು ಹೋಯ್ತು ಅಂದ್ರೆ ಬಹುಶಃ ಯಾರಿಗಾರ ಭರೋಸದ ನಮ್ಮ ಮುಂದೆ ಮನುಷ್ಯಾಗಿ ಹುಡ್ತೇನೆ. ನರದೇಹ ಅತಿಕ್ರಮಣಾತ್ ಪ್ರಾಪ್ತೋ ಪಶ್ವಾದಿ ದೇಹಿ ನಾವು ಸ್ವತನೋರಪ್ಯಶ್ಯ ಜ್ಞಾನಂ ಪಾರಮಾರ್ಥಶ್ಯ ಕಾವ ಅಂತ ಶಾಸ್ತ್ರ ಹೇಳ್ತದೆ. ಮನುಷ್ಯ ಇದ್ದ ಕಾಲಕ್ಕೆ ದೇವರು, ಚಲೋವರು, ಕೆಟ್ಟರು, ರಾಕ್ಷಸರು ಇವೆಲ್ಲ ವಿಚಾರ ಮಾಡ್ತೀವಿ. ನಾ ಮನುಷ್ಯ, ನಾ ಕಲ್ಲಪ್ಪ, ನಾ ಮಲ್ಲಪ್ಪ, ನಾ ಸಾವುಕಾರ, ನಾ ಗಂಡ, ನಾ ಹೇಳ್ತೀವಿ. ದನಕ್ಕೆ ಇರ್ತದೆ ಇಷ್ಟೇ ವಿಚಾರ. ದನಕ್ಕೆ ದನ ಅನ್ನೋದು ಗೊತ್ತಿಲ್ಲ, ದೇವ್ರ ಸುದ್ದಿ ಹೋಯ್ತು, ದೂರ ಉಳಿತು, ಪುಣ್ಯ ಪಾಪ ದೂರ ಉಳಿತು. ದನಕ್ಕೆ ದನ ಅನ್ನೋದೇ ಗೊತ್ತಿಲ್ಲ, ಇನ್ನು ತನ್ನ ಸುದ್ದಿ, ದೇವ್ರ ಸುದ್ದಿ ದನಕ್ಕೆ ಏನಾಗ ಗೊತ್ತಾಗ್ತದೆ. ಅದಕ್ಕೆ ನರದೇಹ ಅತಿಕ್ರಮಣ ಪ್ರಾಪ್ತ ಪಶು ಆದಿದೇಹಿ ನಾವು. ಈ ಮನುಷ್ಯ ಜನ್ಮ ಹೋದ ಬಳಿಕ ದನ ಕತ್ತಿ ಕುದುರೆ ಅದೇವಂದ್ರೆ ಏನು ಮಾಡ್ತಾರೆ, ಗುಡಿಯಾಗ ಹೊರಬಿಡ್ತಾರೆ, ಪ್ರವಚನದಾಗ ಕೊಂಡೋಗ್ಬಿಡ್ತಾರೆ. ಕೇಳಕ್ಕೆ ಅದಕ್ಕೆ ಬುದ್ಧಿ ಅದ, ಕೇಳಿದ್ರು ಅದಕ್ಕೆ ತಿಳಿತದೆ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಪ್ರತಿಯೊಂದು ವಸ್ತು ಕಿಮ್ಮತ್ತದ ರೀ, ಕಿಮ್ಮತ್ತದ. ಬಂಗಾರದ ಅದಕ್ಕೆ ಕಿಮ್ಮತ್ತದ, ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು. ಅದಕ್ಕೆ ಟೊಂಕಿನ ಕೆಳಗೆ ಇರಂಗಿಲ್ಲ, ಅದಕ್ಕೆ ಟೊಂಕಿನ ಮೇಲೆ ಇರ್ತದೆ. ಮೂಗನಾಗ ಇರ್ತಾಳೆ, ನಿಮ್ಮ ತಲೆ ಮೇಲೆ ಇರ್ತಾಳೆ, ನಿಮ್ಮ ಕೊಳ್ಳಾಗಿರ್ತಾಳೆ, ನಿಮ್ಮ ಕೈಯಾಗಿರ್ತಾಳೆ. ಅದ್ರ ಕಿಮ್ಮತ್ತದ ಅಲ್ಲೇ ಇರಬೇಕು. ನಾ ಬಹಳ ಶ್ರೀಮಂತ ಏನಂತ ಬಂಗಾರ ಚಪ್ಪರ್ ಮಾಡ್ಕೊಳ್ಳೋದ್ರೆ ಮೂರ್ಖ ಅಂತ ಕರೀತಾರೆ, ಬುದ್ಧಿಹೀನ ಅಂತ ಕರೀತಾರೆ ಅವನಿಗೆ. ಯಾವ ವಸ್ತು ಎಲ್ಲಿರಬೇಕು ಅಲ್ಲೇ ಇರಬೇಕು. ಮೂಗುಬಟ್ಟು ಮೂಗಿನ ಮೇಲೆ ಇರಬೇಕು. ಕಿವಿಯಾಗ ಹಾಕ್ಕೊಂಡ್ರೆ ಕಿವಿ ಅಂತ ಅದಕ್ಕೆ ಮುಗಿಗೆ ಹಾಕಿದ್ರೆ, ಕಾಲಂದ ಏನಪ್ಪ ಕೊಳ್ಳಾಗ ಹಾಕ್ಕೊಂಡ್ರೆ, ಕೊಳ್ಳಂದ ಕಾಲಿಗೆ ಹಾಕಿದ್ರೆ ನಿಮಗೆ ಇಲ್ಲಿ ಇಡೋಕ್ಕಿಲ್ಲ, ಹುಚ್ಚೂರು ಆಸ್ಪತ್ರೆಗೆ ಬೈತಾರೆ. ನೀ ಇಲ್ಲಿ ಎಲ್ಲಿ ಹಾಕೋಕೊಂಡು ಗೊತ್ತಿಲ್ಲ ನಿನಗೆ. ಕೈಯಂದು ಕೈಯಾಗಿ ಇರಬೇಕು, ಕೊಳ್ಳಂದು ಕೊಳ್ಳಾಗಿರ್ಬೇಕು, ಮುಗಿನಲ್ಲೇ ಇರಬೇಕು, ಕಾಲಂದು ಕಾಲಾಗಿರ್ಬೇಕು. ಎಷ್ಟು ಕಿಮ್ಮತ್ತಿರೋದಕ್ಕೆ ಆ ಜಗದಾಗ ಇದ್ದರೆ ಅದಕ್ಕೆ ಕಿಮ್ಮತ್ತಿರ್ತದೆ, ಇಲ್ಲ ಅಂದ್ರೆ ಕಿಮ್ಮತ್ತು ಇರಂಗಿಲ್ಲ ಅದಕ್ಕೆ. ಹಾಗೆ ಮನುಷ್ಯನಿಗೆ ಕಿಮ್ಮತ್ತು ಎಲ್ಲದ ಅದು ಹೇಳ್ಯಾರ. ಆ ಜಗದಾಗ ಇಲ್ಲ ಅಂದ್ರೆ ಎಷ್ಟು ಕಿಮ್ಮತ್ತಿನ ತೊಲಿದಾಕಿರೋದಕ್ಕೆ ಅದಕ್ಕೆ ಹೆಂಗೆ ಕಿಮ್ಮತ್ತು ಬರಂಗಿಲ್ಲ. ಹಂಗೆ ಮನುಷ್ಯನಿಗೆ ಕಿಮ್ಮತ್ತು ಯಾವಾಗ ಬರ್ತದೆ ಅಂತ ಕೇಳಿದರೆ ಪರಮಾತ್ಮನ ಚಿಂತನೆಯಲ್ಲಿ, ಆತ್ಮಚಿಂತನೆಯಲ್ಲಿ ಇದ್ದರೆ ಅವನಿಗೆ ಮನುಷ್ಯ ಅಂತ. ಇಲ್ಲಾಂದ್ರೆ ಬಾಲು ಕೋಡಿಲ್ಲದ 2 ಕಾಲಿನ ದನ ಅಂತ ಸ್ಪಷ್ಟ ಅಂದರು. ಪುಚ್ಛ ವಿಷಾಣ ಹೀನ ದ್ವಿಪಾದ ಪಶು. ಬಾಲು ಕೋಡಿ ಇದೊಂದು ವಿಶೇಷ ಇಂಪೋರ್ಟೆಡ್ ಆ್ಯನಿಮಲ್ ಅಂತ. ಇದಕ್ಕೇನಪ್ಪ ಅಂದ್ರೆ ಇದೊಂದು ದನ. ಅದೇ ಅದು ಹಕ್ಕಿ ಅಂತ ತಿಂತದ, ಇದು ತಾಟ್ನಾಗ ತಿಂತದ ಅಷ್ಟೇ. ಅದು ಬುಟ್ಟ್ಯಾಗಿ ತಿಂತದ, ಇವು ತಟ್ಟಾಗಿ ತಿಂತದ. ಇದು ದನ. ಇದೊಂದು ತಟ್ಟಾಗಿ ತಿನ್ನೋದು, ಬುಟ್ಟಾಗಿ ತಿನ್ನೋದೇ ಕರೆ. ಅದು 2 ದನನೇ ಅದ. ಮಹಾತ್ಮರು ಅದಕ್ಕೆ ಮ್ಯಾಲಿಂದ ಮ್ಯಾಲೆ ಹೇಳಿದರು, ಅಮೌಲಿಕ ಶರೀರ ಇದು. ಇಂತಹದ್ದು ಶರೀರ, ಕಿಮ್ಮತ್ತಿನ ಶರೀರ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಶಿವಮಾಚೆ ದೂಧ ಸಾಯಾಚೆ ಜೋಡಿಲ. ಶಿವದ ಹಾಲ ಹಿಂಡ್ಕೊಂಡಂತ
ಯಾರೋ ಒಬ್ರ, ನೀವು ಯಾರಲ್ಲ. ನಿಮ್ಮ ಮನೇಲಿ ಇಂಚ ಬತ್ತಿ ಹಿಡಿಯೋಕ್ಕಾಗಿಲ್ಲ, ನಿಮಗೆ ಶಿವಮೇಲೆ ಹಿಡ್ತೀರಿ. ಯಾರೋ ಒಬ್ಬರು ಧೈರ್ಯ ಇದ್ದವ ತೊಗೊಂಬಂದರು. ಅಮೌಲಿಕ ಶಾಸ್ತ್ರ ಹೇಳ್ತಾರೆ, ಶಿವದ ಹಾಲ ಬಂಗಾರ ಪಾತ್ರೆಗೆ ನಿಂದಿರ್ತದೆ, ಮತ್ತೆ ಆ ಭಾಂಡೆದ ಹಾಕಿದ್ರೆ ತೂತು ಹಾಕಿ ಹೋಗ್ತದೆ. ಶಿವದ ಹಾಲು ಹಿಡಿಬೇಕಾದ್ರೆ ಬಂಗಾರ ಪಾತ್ರೆ ಬೇಕು. ಎಲ್ಲೆಲ್ಲ ತಾಮ್ರದ್ದು ಹಿತ್ತಾಳಿ ಬೆಳ್ಳಿ ತೊಗೊಂಡೋದು ತೂತಾಕಿ ಹೋಗ್ಬಿಡ್ತದೆ. ಅಂತ ಸಿಗುವುದೇ ಕಠಿಣ. ಶಿವದ ಹೆಸರು ಕೇಳಿದ್ರೆ ಆವಾಜ ಮಾಡಿದ್ರೆ ಎಷ್ಟೋ ಮಂದಿಗೆ ಏಕಿ ಬರ್ತಾ ಇದೆ, ಹಿಡಿದರೆ ಮಾಡಿದ್ರೆ ದೂರ ಉಳಿತು. ಟಿವ್ಯಾಗ ಶಿವ ನೋಡಿ ಎಷ್ಟೋ ಮಂದಿ ಅಂಜಿ ಬಿದ್ದವ್ರು ಅದಾರ. ಅದು ಆಡ್ರ ಅಂತ ಆಡ್ಸಿ ಟಿವ್ಯಾಗ ಅಂದ್ರೆ ಇವು ಕುರ್ಚಿನ ಕೆಳಗೆ ಹೊತ್ಕೊಂಡಿದ್ದಾವ, ಮೈ ಮೇಲೆ ಬಂತಂತ. ಸಿಗುವುದೇ ಕಠಿಣ, ಅದರ ಹಾಲು ಹಿಂಡೋದು ಮತ್ತೆಷ್ಟು ಕಠಿಣ. ಯಾರೋ ಒಬ್ಬರ ಮಹಾತ್ಮ ಸಿದ್ಧಾರ್ಥ ಕೂತು ಹೋಗಲಿಲ್ಲ, ಹುಲಿ ಮೇಲೆ ಕೂತು ಹೋದು. ಅವಂತ ಮಹಾತ್ಮರು ಇರ್ತಾರೆ. ಶಿವಾತೆ ದೂದ ಸಾಯಾಸೆ ಜೋಡಿಲೆ, ಏನೋ ಪ್ರಯತ್ನ ಮಾಡಿ ಶಿವದ ಹಾಲು ತಗೊಂಬಂದ. ಎದಕ್ಕೆ ಕುಡಿಸ್ಬೇಕು? ಪಾಜಬಿಲೆ ಮಾರ್ಜಾರಾಸೆ. ಶಿವದ ಹಾಲ ಶಿವದ ಮರಿ ಕುಡಿಸ್ತಾರೆ, ತಂದು ಬೆಕ್ಕಿನ ಮರಿ ಕೂಡಿಸೋದಂತ. ಅದೇನು ಶಿವಮಾಗುದದ? ಬೆಕ್ಕಿನ ಮರಿಗೆ ಕುಡಿಸೋದು ಶಿವ ಹಾಕದದು. ಸಾಯಾಸ ಜೋಡಿಲಿ ಶಿವಾಚೆ ದೂದ, ಅತ್ಯಂತ ಪ್ರಯತ್ನ ಮಾಡಿ ಶಿವದ ಹಿಡ್ಕೊಂಡು ಬಂದು ಹೆಂಗೋ ತೊಂದ ತಂದು ಎದಕ್ಕೆ ಕುಡಿಸ್ಬೇಕನ್ನೋದು ಗೊತ್ತಿಲ್ಲ ಮೂರ್ಖ. ಅದನ್ನು ಬೆಕ್ಕಿನ ಮರಿ ಕುಡಿಸೋದ್ರೆ ಹೆಂಗ ಮೂರ್ಖ ಅಂತ ಅನಿಸ್ಕೋತಾನೆ. ಅದರಂತೆ ಇಂಥ ಮಾನವ ದೇಹ ಬಂದ ಕಾಲಕ್ಕೆ ಪುನಃ ಮತ್ತೆ ನಾನು ನನ್ನ ಗಂಡ ಸಂಸಾರ ದೇವರು ಮರೆತಿ ಅಂದ್ರೆ ಶಿವದಾಲ ಬೆಕ್ಕಿ ಕುಡಿಸೋದಂಗೆ ಆಯ್ತಪ್ಪ ನಿನ್ನ ಹಣಿವಾರ ಅಂದು ಶಿವ ಬೆಕ್ಕಿ ಕುಡಿಸೋದಂಗೆ ಆಯ್ತು. ಶಾಸ್ತ್ರ ಹೇಳ್ತಾರೆ ಅವರು, ಅಮೌಲಿಕ ವಿದ್ಯಾಧನ ಝಾಲಿ ಪ್ರಾಪ್ತಿ ಪಹಾವಯ ಪ್ರಚೀತಿ ಸ್ವಶೀಸ ಛೇದಿ. ನಾನೋ ಒಬ್ಬ ಎಲ್ಲರೂ ಫಸ್ಟ್ ಕ್ಲಾಸ್ ರೀ, ಫಸ್ಟ್ ಕ್ಲಾಸ್ ಗೋಲ್ಡ್ ಮೆಡಲಿಸ್ಟ್. ಎಲ್ಲರೂ ಏನು ಬುದ್ಧಿ ಏನು ಬುದ್ಧಿ, ಏನು ಶಾಣೆ, ಎಂಥ ತಲೆ ಅಂತಾರೆ. ತಲೆ ಹೆಂಗೆ ಇರಬೇಕು ಅಂತ ನೋಡ್ಬೇಕಂತ ತಲವಾರು ತೊಗೊಂಡು ಕುತ್ತಿಗೆನ ಕಡ್ದು ನೋಡುವಂತ ಶಾಣೆ ಅಂತೀರಿ, ಮೂರ್ಖ ಅಂತೀರಿ. ಸ್ವಸ್ಯದ ಛೇದಿ, ನಮ್ಮ ತಲೆ ಭಾಳ ಶಾಣೆ ಭಾಳ ಚಲೋ ಅಂತಾರೆ, ಹೆಂಗೆ ಇರ್ಬೇಕು ಅಂತ ತೆಗೆದು ನೋಡಕ್ಕೆ ಹೋದ್ರೆ ಉಳುತ್ತೇನೆ ಸತ್ತು ಹೋಗ್ತಾನ್ರಿ ಈ ಮನುಷ್ಯ. ಹಂಗೆ ಜೀವನದಲ್ಲಿ ಇದು ನಿಮಗೆ ಇಂಥದ್ದು ಶರೀರ ಸಿಕ್ಕದೆ ನ ಭೂತೋ ನ ಭವಿಷ್ಯತಿ, ಹಿಂದೆ ಸಿಕ್ಕಿಲ್ಲ ಮುಂದೆ ಸಿಗ್ತದೆ ಅಂತ ಭರೋಸಾ. ಯಾರಿಗೆ ಬರೋದ್ರೆ ನಾನು ಮುಂದೆ ಮನುಷ್ಯನೇ ಹುಡ್ತೀನಂತ ನೋಡ್ರಿ ಅಂತ. ಒಂದು ಮನುಷ್ಯರ ಕೆಲಸ ಏನು ಮಾಡಿ ಡ್ಯೂಟಿ ಅವರಿಗೆ ಕೊಡ್ತಾರೆ, ಆ ಡ್ಯೂಟಿ ಅವ್ರು ಬರೋಬ್ಬರಿ ಮಾಡಿದ್ರೆ ಇಲ್ಲ ಡಿಸ್ಮಿಸ್ ಮಾಡ್ತಾರೆ, ಇಲ್ಲ ಸಸ್ಪೆಂಡ್ ಮಾಡ್ತಾರಿಲ್ಲ. ಹಂಗೆ ಮನುಷ್ಯರ ಕೆಲಸ ಏನು ಮಾಡಿದೆಪ್ಪ? ಎಲ್ಲ ದಂದ ಕೆಲಸನೇ ಮಾಡಿದಿ, ಅದಕ್ಕಿಂತ ಕೆಟ್ಟ ಮಾಡಿದಿ. ದನ ಎಂದೂ ಕಳ್ತನ ಮಾಡಿಲ್ಲ, ಎಂದೂ ಅವು ಸುಳ್ಳು ಹೇಳಿಲ್ಲ. ಹೇಳ್ಯಾವ? ಹೇಳಿಲ್ಲ, ಮಾಡಿಲ್ಲ. ಅವರು ತಮ್ಮ ಧರ್ಮವನ್ನು ಬಿಟ್ಟಿಲ್ಲ. ಕತ್ತಿ ಕುದುರೆ ತಮ್ಮ ಧರ್ಮ ಬಿಟ್ಟಲೆ. ಏನು ಕುಡಿಬೇಕು ಅದೇ ಕುಡಿತಾವ, ಏನು ತಿನ್ಬೇಕು ಅದೇ ತಿಂತಾವ, ಯಾರ ಜೊತೆ ಕೂಡ್ಬೇಕು ಅವ್ರ ಜೊತೆಗೆ ಕೂಡ್ತಾವ. ಇವ ನಾ ಎಲ್ಲಕ್ಕೆ ದೊಡ್ಡ ಮನುಷ್ಯ ಅನ್ನವ. ತಿನ್ನಬಾರದು ತಿಂದು, ಕುಡಿಬಾರ್ದು ಕುಡ್ದು, ಮಾಡಬಾರ್ದು ಮಾಡ್ದು, ಆಡಬಾರ್ದು ಆಡಿ. ದನ ಎಂದರೆ ಸುಳ್ಳು ಹೇಳವ್ರಿ. ನಿಮ್ಮ ಮನ್ಯಾಗ 10 ವರ್ಷ ಏನ್ರಿ ನಿಮ್ಮ ದನ ಮನ್ಯಾಗಿತ್ತು ಅಂದ್ರೆ ಮಂದಿಗೆ ಮಾರ್ರಿ, ಮತ್ತು ಸೀದಾ ನಿಮ್ಮ ಮನೆಗೆ ಬರ್ತದೆ. ಇಷ್ಟು ನಮ್ಮ ಮಾಲಕ ನನಗೆ ಅನ್ನ ಹಾಕ್ಯಾನ ತಿಳ್ಕೊಂಡು ನಿನ್ನ ಮನೆಗೆ ಬಂದು ನಿಂದಿರ್ತದೆ. ಒಂದಿಷ್ಟು ಅನ್ನ ಹಾಕಿದ್ರೆ ಬೆಳೆ ಹೊಡಿ ಟೈಮಕ್ಕೆ ನೀವು ನಗ ಎತ್ತಿಡ್ರಿ, ತಾನೇ ಬಂದು ಗೂಣ್ ಕೊಡ್ತದ. ಇಷ್ಟು ದನ ಶಾಣೆ ಅದಾವ. ನಿಮಗೆ ಅನ್ನ ಹಾಕಿ ಉಣಿಸಿದ ಮಗ ಅಪ್ಪಗೆ ಬೈತಾನೆ, ಅವು ಹೊಡಿತಾನೆ. ನೀವು ದನದಕ್ಕಿಂತ ಕಡಿಮೆ. ಅನ್ನ ಹಾಕಿ ಮೇಯಿಸಿದವರಿಗೆ ಹಿಂಡಕ್ಕೆ ಬಂದ್ರೆ ಆಕಳ ಕಾಲು ಕಿಷ್ಟು ನಿಂದಿರ್ತಾವೆ ಹಿಡ್ಕೋ ಅಂತ. ಅಷ್ಟು ಪ್ರಜ್ಞೆ ಅದ ನಮ್ಮ ಮಾಲಕ. ಅದ ನನಗೆ ಅನ್ನ ಹಾಕ್ಯಾನ, ನನಗೆ ಕಾಯ್ದಾನ, ನನಗೆ ಕಟ್ಟ್ಯಾನ.
ನಾವು ಅವನ ಸೇವಾ ಅವನ ಉಪಕಾರ ತೀರಿಸಬೇಕಾದ ಧನಕ್ಕೆ ಅದ. ನಿನಗೆ ಮನುಷ್ಯನಿಗೆ ಯಾವ ತಮ್ಮ ಧರ್ಮವನ್ನು ಬಿಟ್ಟು ನಡೆಯುವುದಿಲ್ಲ. ಧರ್ಮ ಬಿಟ್ಟು ನಡೆಯೋ ಒಬ್ಬ ಮನುಷ್ಯನೇ. ದನ ಕತ್ತಿ ಏನು ತಿರ್ಬೇಕು ಅದೇ ತಿಂತಾವ, ಏನು ಮಾಡ್ಬೇಕು ಅದೇ ಮಾಡ್ತಾವ, ಯಾರ ಜೊತೆ ಕೊಡ್ಬೇಕು ಅವ್ರ ಜೊತೆಗೆ ಕೊಡ್ತಾವ. ಮನುಷ್ಯ ಇಂಥ ಅದಾನೆ. ಇವನಂತ ನಾಲಾಯಕ ಜಗತ್ತಿನ ಮತ್ತೆ ಆಗಲಿಲ್ಲ. ಮತ್ತಂತಾರೆ ಮನುಷ್ಯನ್ಕಿಂತ ನೈ ಶ್ರೇಷ್ಠ ಮನುಷ್ಯನ್ಕಿಂತ ಶ್ರೇಷ್ಠ ಮತ್ತೊಂದು ಯಾರಿಲ್ಲ ಅಂತಾರೆ. ಯಾಕ್ರಿ? ಈಗ ನೀವೇನು ಮಾಡಕತ್ತೀರಿ? ಈ ಕೆಲಸ ಅವ್ರು ಮಾಡಕ್ಕೆ ಬರಂಗಿಲ್ರಿ. ನಾಯಿ ಬಂದ ಇಲ್ಲಿ ಕುಂಡು ಬಿಡ್ತೀರಿ, ದನಕ್ಕೆ ಬಂದ್ರೆ ಇದೊಂದು ಮಾಡದಿದ್ದರೆ ಜಪ ತಪ ಭಗವಂತನ ಧ್ಯಾನ ಭಗವಂತನ ಸೇವೆ ಇದು ಒಂದು ಮಾಡದಿದ್ದರೆ ನೀ ದನದಕ್ಕಿಂತ ಕಡಿ. ಇದು ಮಾಡಕ್ಕೆ ಪರಮಾತ್ಮ ಹೇಗೆ ಕೊಟ್ಟಾನ? ಶಿವಾಚೆ ದೂದ ಸಾಯಾಚೆ ಅಣಿಲ. ಪ್ರಯತ್ನ ಮಾಡಿ ಶಿವದ ಹಾಲ ತಂದ್ರಂತೆ. ಸ್ವಾಮಿ ಶರಣಂ ಅಯ್ಯಪ್ಪ ತಂದಾನ, ಕೇಳಿರಿ. ಕೊಲ್ಬೇಕಂತ ಅವ್ರವ್ ಹೇಳಿದ್ರು. ಹಾಲು ತುಂಬ ಮಗ, ನನ್ನ ತಲೆ ನೋಯಕತ್ತದ, ಡಾಕ್ಟರ್ ಹೇಳ್ಯಾರ ಶಿವಮೂದ ಹಾಲೇ ಬೇಕು, ಹುಲಿ ಹಾಲೇ ಬೇಕಂದಾರೆ. ಅವನಿಗೆ ಗೊತ್ತಿತ್ತು ನಮ್ಮವ್ ನನಗೆ ಕೊಲ್ಬೇಕಂತ ಹುಲಿ ಅಂತ ಕಳ್ಸ. ಅಡವಿಗೆ ಹೋಗ್ತಾನೆ, ಹುಲಿಗಂತಾನೆ ಬಾ ನಮ್ಮವ್ ಹಾಲು ಬೇಕಂತ ಬಾ, ಎಷ್ಟು ಬೇಕು ಆಕೆಗೆ ಗೊತ್ತು, ಆಕೆನೇ ಹೆಣ್ಕೊಳ್ಳಿ ಅಂತ ಕರ್ಕೊಂಡ್ಬಂದ. ಅದಕ್ಕೆ ಅದು ನೋಡಿ ಒಳಗೆ ಕೀಲಿ ಹಾಕೊಂಡು ಕುಂತ್ಲಕ್ಕೆ, ಯವ್ವ ನಿನ್ನ ತಲೆ ನೋಯ್ತದ, ಏನು ಹೊಟ್ಟೆ ನೋಯ್ತದ, ಏನು ನಿನ್ನ ಮನಸ್ಸು ನೋಯಕತ್ತದ, ಹಾಲು ತಗೋ ಅಂದ್ರೆ ತಪ್ಪಾಯಿತು ಅಂತ ಮಗನಿಗೇನಪ್ಪ ಶರಣಾಗತಾಗಿದ್ದಾಳೆ. ಸ್ವಾಮಿ ಶರಣಮಯ್ಯ. ಅರೆ ಶಿವನ ದೂದ ಎಲ್ಲಿರ್ಬೇಕಲ್ಲಿ? ಶಿವಾಚೆ ದೂದ ಸಾಯಾಚೆ ಅಣಿಲ. ಶಿವದ ಹಾಲ ಹುಲಿ ಹಾಲು ತರೋದು ಭಾಳ ಕಠಿಣದ. ಅಂಥವು ಎಲ್ಲರೂ ಶೇಣಿ ಯಾರೋ ಒಬ್ರು ಜೋಡಿಲ ಆಣೂನಿ ಶಿವದ ಹಾಲ ಆಮೇಲೆ ಹುಲಿ ಹಾಲ ಭಾಳ ದೊಡ್ಡ ರೋಗಕ್ಕೆ ಉಪಯೋಗ ಆಗ್ತಾವೆ. ಪ್ರಾಣಾಂತಕ ಮನುಷ್ಯ ಉಳಿತಾನೆ. ವೈದ್ಯಶಾಸ್ತ್ರದಲ್ಲಿ ಬರೆದಾದ ಆ ಶಿವದು ಏನಪ್ಪ ಅಂತ ಕೇಳಿದ್ರೆ ಹುಲಿ ಹಾಲ ಅದು ಭಾಳ ಆರೋಗ್ಯಕರ. ಅದನ್ನೇನಪ್ಪ ಎಂಥ ಮರಣಾಂತಿಕ ಜಡ್ಡನ್ನು ಕಳೀತಾವೆ. ಅದು ತಂದು ಏನು ಮಾಡ್ಬೇಕ್ರಿ? ಶಿವಾಶೆ ದೂದ ಸಾಯಾಶೆ ಅಣಿಲ ಪಾಜವೀಲ ಮಾರ್ಜರಾಶಿ. ಅದು ಬಂದು ಬೆಕ್ಕಿನ ಮರಿ ಕುಡಿಸೋದಂತ್ರಿ. ಹುಲಿ ಮರಿ ಕುಡಿಸ್ಬೇಕೇನು? ಬೆಕ್ಕಿನ ಶಿವದ ಹಾಲು ಸಿಗೋದೇ ಕಠಿಣ. ಅದನ್ನ ತಂದು ಬೆಕ್ಕಿನ ಕುಡಿಸ್ತಾರ. ನಿಮ್ಮ ಮನ್ಯಾನ ಕೊಳಕ್ಕೆ ಎಮ್ಮಿದು ಕುಡಿಸು, ಬೆಕ್ಕಿನ ಶಿವದ ಹಾಲು ಕುಡಿಸ್ತಾರೆ. ಹ್ಯಾಂಗೆ ಶಿವದ ಹಾಲು ಸಿಗೋದೇ ಕಠಿಣ. ಸಿಕ್ಕ ಬಳಕ ತಂದು ಅದ್ರದ್ದು ಕುಡಿದ್ರೆ ಅದನ್ನು ಮಾಡಿದ್ರೆ ಅನಂತ ಲಾಭ. ಅದನ್ನು ಬಿಟ್ಟು ಬೆಕ್ಕಿಗೆ ಹಾಕಿದ್ರೆ ಹೆಂಗೆ ಮೂರ್ಖ ಅಂತಾರೆ. ಹಂಗೆ ಈ ಶರೀರ ನಿಮ್ಗೆ ಶಿವದ ಹಾಲಿದ್ದಂಗದ. ಇದು ಯಾರಿಗೆ ಕೊಡಬೇಕು? ನಿಮ್ಮ ಆತ್ಮ ಪರಮಾತ್ಮನಿಗೆ ಇದು ಅರ್ಪಣೆ ಮಾಡಬೇಕೆ ವಿನ ಅದನ್ನು ಬಿಟ್ಟು ಸಂಸಾರಕ್ಕೆ ಅರ್ಪಣೆ ಮಾಡಕತ್ತೀರಿ ಅಲ್ಲ, ಬೆಕ್ಕಿಗೆ ಕುಡಿಸೋದಂಗಾಗ್ಯದ ನಮ್ಮ ಹಣಿಬಾರ. ಶಿವಾಚೆ ದೂದ ಸಾಯಾಶೆ ಅಣಿಲ ಪಾಜಲ ಮಾರ್ಜರಾಶಿ ಅಮೌಲಿಕ ವಿದ್ಯಾ ಧನ झाली प्राप्ती पाहावया प्रचिती स्वशीष छेदी. ಬಹಳ ಪರಿಶ್ರಮ ಮಾಡಿ ವಿದ್ಯಾ ಕಲ್ತ, ರೊಕ್ಕ ಗಳಿಸದ, ಏನು ಮನಿ ಮ್ಯಾಲ ಮಾಡೇ ಕಟ್ಟದ, ಬ್ಯಾಂಕ್ದಾಗ ಬ್ಯಾಲೆನ್ಸ್ ಮಾಡದ, ಊರು ತುಂಬ ಅವನ ಸುದ್ದಿ. ಏನು ಶಾಣ್ಯ, ಏನು ಬುದ್ಧಿವಂತ, ಎಂಥ ತಲಿ ಅಂದ್ರಂತ ಅವ ಅಂದ. ಹೆಂಗಿರ್ಬೇಕು ಅಂತ ತಲೆ ಕತ್ತರಿಸಿ ನೋಡ್ಬೇಕು ಅಂತ ನೋಡ್ದಂಥದ್ದು ಹೆಂಗದಂತ ಹುಚ್ಚಂತೀರಿ ಏನಂತೀರಿ? ಅದಕ್ಕೆ ಎಂಥ ತಲೆ ಅದು ಹೆಂಗಿರ್ಬೇಕು ಅಂತ ಕತ್ತರಿಸಿ ನೋಡಕ್ಕೆ ಹೋದ. ಉಳಿತಾನವ ಅಮೌಲಿಕ ಧನ. ಹಾಗೆ ಪರಮಾತ್ಮ ಏನಪ್ಪ ನಿಮಗಿದು ಇಂಥ ಶರೀರ ಕೊಟ್ಟಿದ್ದಾನೆ, ಅದರ ಲಾಭ ಪಡ್ಕೊಳ್ಳಾರ್ದೆ ನಂದು ಸಂಸಾರದ ಬಿದ್ರಿ ಅಂದ್ರೆ
ತಲವಾರು ತೊಗೊಂಡು ಕುತ್ತಿಗೆ ಕಡ್ಕೊಂಡ. ಮೂರ್ಖ ಅಂತ ಶಾಸ್ತ್ರ. ಸಿಗುವುದಲ್ಲ, ದೊರೆಯುವುದಲ್ಲ ಅಂತ ಶಾಸ್ತ್ರ ಹೇಳ್ತಾರೆ. ಅನೇಕ ದೀಪ ಲಾವಿಲೆ ದೀಪ ಪಾಸಿ. ದೀಪಾವಳಿ ನೋಡ್ತೀರಿ? ದೀಪಾವಳಿ ಎಲ್ಲ ಮನೆ ತುಂಬ ಎಲ್ಲ ಆ ಪ್ರಕಾಶದ ಕುರಿತು ಆನಂದ ಪಡಬೇಕು. ಇಲ್ಲ, ದೀಪಾವಳಿ ದೀಪದ ಸಮೂಹ. ಗೋಲು ಮಾಡ್ತೀರಿ, ಚೌಕ್ ಮಾಡ್ತೀರಿ, ನಕ್ಷತ್ರ ಎಲ್ಲ ಕಡೆ ಮಾಡ್ತೀರಿ. ಅದು ನೋಡಿ ಆನಂದ ಪಡೋದು ಬಿಟ್ಟು ಒಂದು ಮೂರ್ಖ ಉಫ್ ಅಂತ ಎಲ್ಲ ಊದಿ ಬಿಡ್ತಂತ. ಶಾಣೆ ಅಂತೀರಿ ಅದಕ್ಕೆ. ಅದೇ ದೀಪ ಬೆಳಕದ ಪ್ರಕಾಶದ ಶಾಸ್ತ್ರದ ಹೇಳ್ತದ. ದಿನಂಪ್ರತಿ ಯಾರು ದೇವ್ರ ಕೊಲೆಯಾಗ ದೀಪ ಹಚ್ಚಿ ಅರ್ಧ ಗಂಟೆ ಪೌಣ ಗಂಟೆ ಹಿಂಗೆ ದೀಪ ನೋಡ್ಕೋತೆ ಕುಂಡಿರ್ತೀರಿ, ನಿಮ್ಮ ಕಣ್ಣಾಗ ತೇಜ್ ಬರ್ತದೆ. ನಿಮ್ಮ ಕಣ್ಣಾಗ ಕಣ್ಣು ಯಾರೂ ಇಡಂಗಿಲ್ಲ. ನೀವು ನೋಡಿದ್ರೆ ಅರಿಮಾರಿ ಕಾಳ ಮಾಡ್ತಾರೆ. ಆ ತೇಜ ಸುಮ್ಮಲ್ಲದು, ಸಾಧ್ಯ ಅಲ್ಲದ. ತ್ರಾಟಕ ಅಂತಾರೆ ಅದಕ್ಕೆ, ತ್ರಾಟಕ ಅಂತಾರೆ. ಯಾವ ಮನುಷ್ಯ ನಿರಂತರ ಕಣ್ಣು ಪಿಳ್ಕಿಸದೆ ನಿಮ್ಮ ಮನೆಯನ್ನು ದೀಪದ ಜ್ಯೋತಿ ನೀವು ಮಿನಿಟ, 2 ಮಿನಿಟ, 5 ಮಿನಿಟ, 10 ಮಿನಿಟ, 20 ಹಿಂಗೆ ನೋಡ್ತೀರಿ. ಕಣ್ಣು ಪಿಳ್ಕಿಸಲಾರ ನೋಡಿದ್ರಿ ಅಂದ್ರೆ ನಿಮ್ಮ ಕಣ್ಣಾಗ ಇಂಥ ಶಕ್ತಿ ಬರ್ತದೆ. ಯಾವನಿಗ ನೋಡಿದ್ರಿ ಅಂದ್ರೆ ಅವು ಮರಿ ಕಾಳು ಮಾಡ್ತಾನೆ. ನಿಮ್ಗೆ ನೋಡೋ ಸಾಧ್ಯ ಇಲ್ಲ. ಅವು ನಿಮ್ಮ ಕಣ್ಣಾಗ ಕಣ್ಣಿಡೋಕ್ಕೆ ಸಾಧ್ಯನೇ ಇಲ್ಲ. ಎಂಥ ಶಕ್ತಿ ಅದು ಶಾಸ್ತ್ರ ಹೇಳ್ತದೆ. ಆ ಮನುಷ್ಯನ ದೃಷ್ಟಿ ಬಿತ್ತು ಅಂದ್ರೆ ಅವನ ಶಕ್ತಿ ಹೋಗ್ತದೆ. ಎಲ್ಲ ಅವನ ಶಕ್ತಿ ಇಳದೇ ಬಿಡ್ತದೆ. ಹೆಂಗೆ ಶಿವ ಹಿಂಗೆ ನೋಡಕತ್ತಂದ್ರೆ ನಿಮ್ಮ ಗತಿ ಏನಾಗ್ತದೆ? ಕೈಕಾಲ ನಡಗ್ತಾವಿಲ್ಲ. ಶಿವ ಹಿಂಗೆ ನೋಡಕತ್ತಂದ್ರೆ ಅಯ್ಯಪ್ಪೋ ಅಂತ. ಹಾಗೆ ಯಾವ ಮನುಷ್ಯ ತ್ರಾಟಕ ಮಾಡ್ತಾನೆ, ಕಣ್ಣಿನೊಳಗೆ ಜ್ಯೋತಿ ಬರ್ತದೆ. ಅವ್ರ ಕಣ್ಣಿಟ್ಟು ನೋಡೋಕೆ ಸಾಧ್ಯ ಇಲ್ಲರಿ. ಕಣ್ಣು ಇಟ್ರಿ ಅಂದ್ರೆ ನೀವು ಫೇಲ್ ಆದರೆ ನೀವು ಸೋಲ್ತೀರಿ. ಅವ್ರ ಹಂಗಿರ್ತಾವೆ. ಅದಕ್ಕೆ ಮಹಾನುಭಾವರು ಹೇಳ್ತಾರಪ್ಪ ಅಂತ ಕೇಳಿದರೆ, ದೀಪ ಹಚ್ಚಿ ಅದನ್ನು ಊದ್ರೆ ಮೂರ್ಖ ಅನ್ನಂಗಿಲ್ಲ. ಹಚ್ಚಿದ್ಯಾಕ ಅದನ್ನು ಊದಿ ಆರಿಸ್ದ್ಯಾಕ? ಅದರಿಂದ ಜ್ಯೋತಿ ಪಡ್ಕೋಬೇಕು, ಕಣ್ಣಿನಲ್ಲಿ ಶಕ್ತಿ ಪಡ್ಕೋಬೇಕು. ಅದನ್ನು ಬಿಟ್ಟು ದೀಪ ಆರಿಸ್ತಾನೆ ಹೆಂಗೆ ಮೂರ್ಖ, ಅದರಂತೆ ಪರಮಾತ್ಮ ಈ ಮಾನವ ದೇಹವನ್ನು ಕೊಟ್ಟಿದ್ದಾನೆ, ನಮಗೆಲ್ಲ ಕೊಟ್ಟಿದ್ದಾನೆ. ಇದರಿಂದ ನೀವು ಮಹಾತ್ಮ ಆಗ್ಬೋದು, ಶ್ರೀಮಂತ ಆಗ್ಬೋದು, ಯೋಗಿ ಆಗ್ಬೋದು, ಕಡೆಗೆ ಪರಮಾತ್ಮ ಆಗುವುದು. ಇಂತಹ ಶರೀರವನ್ನು ಹಾಳು ಮಾಡಿಬಿಟ್ಟೆಲ್ಲ, ನಾನು ನಂದು ಅಂತ ಹಾಳು ಮಾಡಿಬಿಟ್ಟೆಲ್ಲ. ಜೀವ ಅದೆಲ್ಲ ಮೂರ್ಖ ಅನಿಸ್ಕೊಂಡೆಲ್ಲ, ಪಾಪಿ ಅನಿಸ್ಕೊಂಡೆಲ್ಲ. ಛೇ, ಇದಕ್ಕೆ ಮನುಷ್ಯ ಅಂತಾರೇನ್ರಿ? ಮನುಷ್ಯ ಅಂತಾರೆ. ಇದು ನಿಮಗೆ ಪರಮಾತ್ಮ ಆಗಲಿಕ್ಕೆ ಕೊಟ್ಟದ, ಶರಣ ಆಗಲಿಕ್ಕೆ ಕೊಟ್ಟು, ಸಂತ ಆಗಲಿಕ್ಕೆ ಕೊಟ್ಟದ. ಸಂಸಾರಿ ಆಗಲಿಕ್ಕಲ್ಲ, ಶರಣಾಗಬೇಕು. ಸಂಸಾರಿಯಾಗಿ ಶರಣಾಗಬೇಕು. ಕಬೀರ ಅವರಂಗೆ ಸಂತ ಆಗಬೇಕು, ತುಕಾರಾಮರಂಗೆ ಸಂತ ಆಗಬೇಕು. ಸಾಯುವ ತನಕ ಕೂಡ ಸಂಸಾರಿಯಾಗಿ ಸತ್ರ ಇದು ಮನುಷ್ಯದೇ. ಅದಕ್ಕೆ ಕೊಟ್ಟಿಲ್ಲ ಪರಮಾತ್ಮ. ನಿನಗೆ ಏನಾಗ್ಯದ? ಪಡಿಬೇಕು. ಏನಾಗ ಪಡಿಬೇಕು ಅಂತಾರ ಅವರು. ಅನೇಕ ದೀಪ ಲಾವಿಲೆ ದೀಪಾಸಿ ಫುಂಕೂನಿ ತ್ಯಾಸಿ ಮಗಸೋಡಿ. ಮತ್ತೆ ಹೇಳ್ತಾರೆ, ಪರೀಸ್ ಜೋಡುನಿ ಘಾತಲಿ ಭಿಂತಿ ಶಿಳಾ ಘೇವುನಿ ಹಾತಿ ಫಿರತರಾಯೇ. ಮರಾಠಿ ಭಾಳ ಚಂದ ಹೇಳ್ತಾರೆ. ನಿಮ್ಗೆ ಗೊತ್ತಿರಬೇಕು ಸ್ಪರ್ಶಮಣಿ ಅಂತ. ಅದ ಅಂತ ಹೇಳ್ತಾರ್ಯಪ್ಪ ಶಾಸ್ತ್ರದಾಗ ಹೇಳ್ಯಾರ. ಸಿಕ್ಕರೆ ನಮಗೂ ಸಿಕ್ಕರೆ ಭಾಳ ಚಲೋ, ನಿಮಗೂ ಸಿಕ್ಕರೆ ಭಾಳ ಚಲೋ. ಸ್ಪರ್ಶ ಮಣಿ ಅಂದ್ರೆ ಏನು? ಕಬ್ಬಣಕ್ಕೆ ಮುಟ್ಟಿದ್ರೆ ಬಂಗಾರ ತನ್ನಂಗೆ ಮಾಡ್ಕೊ. ಅದು ಭಾಳ ಮಂದಿ ಹುಡ್ಕಾಡಕತ್ಯಾರಿ, ಸಿಕ್ಕಿಲ್ಲ ಇನ್ನು. ಅದು ಹಾಗೆ ಸಿಗಂಗಿಲ್ಲ. ಸ್ಪರ್ಶ ಮಣಿ ಅಂದರೆ ಏನು? ಭಗವಂತನ ಭಕ್ತಿ ಜ್ಞಾನ. ಸಿದ್ಧಾರ್ಥ ಅಂದಂಗೆ ಆಗಿಲ್ಲ ಸ್ಪರ್ಶಮಣಿ. ಅವರು ಮುಟ್ಟುದೆಲ್ಲ ಬಂಗಾರ ಆಯ್ತು. ಸಿದ್ಧಾರ್ಥ ಮುಟ್ಟುದು ಬಂಗಾರ ಮಾಡ್ಯಾರ.
ಅರೆ ಶಕ್ತಿ ಅದ, ನಿಮ್ಮಲ್ಲಿ ಅದ, ಎಲ್ಲರಲ್ಲಿ ಅದ. ಪರಮಾತ್ಮ ಎಂದು ಕೂಡ ಅವ ಯಾರ ಜೊತೆಗೆ ಮಾಡಿಲ್ಲ. ಅದನ್ನು ಹ್ಯಾಂಗೆ ಬಂಗಾರ ಹಡ್ಡಿ ತೆಗಿಬೇಕು, ಸ್ಪರ್ಶ ಮಾಡಿ ಸಿಕ್ಕಲ್ ಶೇಂಗಲ್ಲಿ ಹಂಗೆ ಗುಡ್ಡು ತಿರುಗಬೇಕು, ಹಂಗೆ ಯಾವ ಮನುಷ್ಯ ನಿಮ್ಮ ಮನಸ್ಸನ್ನು ಹಡ್ತೀರಿ, ಒಳಗೆ ಹೋಗಕ್ಕೆ ಪ್ರಯತ್ನ ಮಾಡ್ತೀರಿ, ಸ್ಪರ್ಶ ಮಾಡಿ ಅಲ್ಲೇ ಅದ, ಅಂದದ್ದಾಗ್ತದೆ. ಸತ್ತವ ಜೀವಂತ ಆಗ್ತಾನೆ. ಸತ್ತವ್ರ ಜೀವಂತ ಸಿದ್ಧಾರ್ಥ ಚರಿತ್ರೆ ಓದ್ತಿರಲಿಲ್ಲ. ಸತ್ತವ್ರ ಜೀವಂತ ಆದರು. ಓಂ ನಮಃ ಶಿವಾಯ ಅಂತ ಕೈ ಇಟ್ಟರು ಎದ್ಕುಂತ. ಸತ್ ಎಷ್ಟೋ ತಾಸಾಗಿದೆ ಕರ್ಕೊಂಬಂದಾರ ಅವನಿಗೆ. ಸಿದ್ಧಾರ್ಥ ಮಠದ ಕೈಲಾಸ ಮಂಟಪ ನೋಡಿರ್ಬೇಕು ನೀವು. ಕೈಲಾಸ ಮಂಟಪ ಕಟ್ಟವ ಕಾಳಪ್ಪ ಬಡಿಗೇರು ಸತ್ತಿದ್ದ. ಇನ್ನೊಂದು ಸ್ವಲ್ಪ ಕೆಲಸ ಓದಿತ್ತು. ಅಲ್ಲಿಂದ ಏನಪ್ಪ 8, 9, 10 ಕಿಲೋಮೀಟರ್ ದೂರ ಹುಬ್ಬಳ್ಳಿಯಿಂದ. ಅಲ್ಲಿ ಸತ್ತಾನವ. ಬಂದು ಹೇಳಿದ್ರು, ಯಪ್ಪ ಕಾಳಪ್ಪ ಆದ, ಏನು ಮಾಡೋದಪ್ಪ ಅಂತಿದ್ರು. ನಿಮ್ಮಂಥವ್ರು ಯಾರು, ನಮ್ಮಂಥವ್ರು ಆದ್ರೆ ಏನು ಮಾಡೋದು? ಸಿದ್ಧಾರ್ಥ ಅಂತಾರೆ, ಹಂಗೆ ಹೋಗ್ತಾನೋ ಕೆಲಸ ಅರ್ಧ ಬಿಟ್ಟು ಪೂರ ಮುಗಿಸಿ ಹೋಗ್ತಾನೆ, ಹಂಗೆ ಹೋಗ್ತಾನೋ. ಕರ್ಕೊಂಬ ಹೆಣ ತಗೊಂಡು ಬರ್ತಾರೆ. ಕಾಳ್ಯ ನೀ ಶುರು ಮಾಡಿದ ಕೆಲಸ ನೀ ಮುಗಿಸೋಬೇಕಿಲ್ಲ ಅಂದ್ರೆ ಆ ಬ್ರಹ್ಮ ಬಂದ ಅದನ್ನ ಪೂರ್ತಿ ಮಾಡ್ಬೇಕಾಗಲ್ಲ. 7 ಅಂತ ಕೈ ಹಚ್ಚೋರು ಎದ್ಕೊಂತ. ಸ್ಪರ್ಶ ಮಣಿ ಅಲ್ಲ, ನಿಮ್ಮ ಕೈ ಒಳಗೆ ಎಲ್ಲರ ಕೈಯಾಗದ, ಅಲ್ಲಿಲ್ಲ, ಎಲ್ಲರ ಕೈಯಾಗದ. ಹ್ಯಾಂಗ ಗಂಟ ಬಂಗಾರ ಭೂಮಿಯಾಗದ, ಹಂಗೆ ನಿಮ್ಮಲ್ಲಿನೂ ಕೂಡ ಅದ ಪುಣ್ಯಾತ್ಮರೇ. ಅದನ್ನು ಹಡ್ಡಬೇಕು, ತೆಗಿಬೇಕು, ಸೋಸಬೇಕು. ಅವಾಗ ಆ ಶಕ್ತಿ ಬರ್ತದೆ. ಪರಮಾತ್ಮ ಯಾರ ಮೇಲೆ ವಂಚಿತ, ಎಲ್ಲರೂ ದೇವರ ಮನೆ ಇದು ಈ ಜಗವೆಲ್ಲ. ನಾವೆಲ್ಲರೂ ಪರಮಾತ್ಮ ಮಕ್ಕಳಿದ್ದೀವಿ. ನಮ್ಮಲ್ಲಿ ಅದ, ನಾವಿಲ್ಲ, ಹಡ್ಡಿಲ್ಲ, ತೆಗೆದಿಲ್ಲ, ಆ ಶಕ್ತಿನೆಲ್ಲ ತೆಗೆದಿಲ್ಲ. ಮತ್ತಿಟ್ಟು ಮ್ಯಾಲ ಮಣ್ಣು ಹಾಕಿದೆ, ಮತ್ತಿಟ್ಟು ಸುಳ್ಳ, ಕಳ್ಳ, ಚಾಡಿ ಇವೆಲ್ಲ ಮತ್ತೆ ಹಾಕಿ ಮತ್ತಿಟ್ಟು ಅದು ಒಳಗೆ ಹೋಗಿ ಮಾಡಿದೆ. ಶಕ್ತಿ ನಮ್ಮಲ್ಲಿ ಇಲ್ಲ ಅಂತ ಅಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಮನುಷ್ಯ ಅಂತಹ ಮನುಷ್ಯರಲ್ಲಿ ಬಂದ ಕಾಲಕ್ಕೆ ಹೇಗೆ ಶಿವಮೊದ ಹಾಲು ಸಿಗೋದು ಕಠಿಣ, ಒಯ್ದು ಕುಡಿದು ಮನುಷ್ಯ ಪರಾಕ್ರಮಿ ಆಗೋದು ಬಿಟ್ಟು ಒಯ್ದು ಬೆಕ್ಕಿ ಕುಡಿಸೋರು ಮೂರ್ಖ ಅಂತ ಹೆಂಗಂತಾರೆ. ಹಾಗೆ ಮನುಷ್ಯ ದೇಹ ಬಂದಾಗ ಪರಮಾತ್ಮನ ಭಕ್ತಿ ಭಜನೆ ಮಾಡದೆ ಯಾವ ಮನುಷ್ಯ ಸಂಸಾರೇ ನಾನು ಅಂದಂತ ಮಾಡ್ತಾನೆ, ಅವ ಹೆಂಗ ಅಂದ್ರೆ ಶಿವಮೊದ ಹಾಲು ಬೆಕ್ಕಿ ಕುಡಿಸೋದು. ಶಾಣೆ ಅಂತೀರಿ, ಹುಚ್ಚ ಅಂತೀರಿ, ಮೂರ್ಖ ಅಂತೀರಿ. ಅದಕ್ಕೆ ಅಂತಾರೆ ಅಮೌಲಿಕ ವಿದ್ಯೆಯ ಝಾಲಿ ಪ್ರಾಪ್ತಿ. ಮಂದಿಯೆಲ್ಲ ಏನು ಬುದ್ಧಿವಂತ, ಏನು ಶಾಣೆ, ಎಂಥ ತಲಿ ಎಂಥ ಅಂತ ಹೆಂಗಿರ್ಬೇಕು ತಲಿ ಅಂತ ಕುತ್ತಿಗೆ ಕೊಯ್ಕೊಂಡಂತ ನೋಡಕ್ಕೆ ತಲಿ. ಮೂರ್ಖ ತಲಿ ಇದಲ್ಲ, ಒಳಗದ. ಇದು ತಲಿ ಏನ್ರಿ? ಒಳಗದ ತಲಿ, ಬುದ್ಧಿ ಅಲ್ಲದ ಒಳಗದ. ಇದು ಕಡಿದ್ರೆ ಕಾಣ್ತದದು. ಮೂರ್ಖ ಮನುಷ್ಯ ಎಷ್ಟು ಬುದ್ಧಿವಂತ, ಎಂಥ ತಲಿ ಅಂದ್ರೆ ತಲಿನೇ ಕಡಿದು ನೋಡ್ಬೇಕಂತ ಎಂಥ ತಲಿ ನೋಡಕ್ಕಂತ ಹೆಂಗೆ ಹುಚ್ಚ ಅಂತಾರೆ. ಹಂಗೆ ನಮಗೂ ಕೂಡ ಪರಮಾತ್ಮ ಎಂಥ ಶರೀರ ಕೊಟ್ಟಾನೆ, ಎಂಥ ಕಣ್ಣ, ಎಂಥ ಕಿವಿ. ಈ ಕಿವಿಯಿಂದ ಪರಮಾತ್ಮನ ಕೇಳಬಹುದು, ಇಲ್ಲಿ ಕುಂತ ಅಮೇರಿಕದ ಕೇಳಬಹುದು. ನಮ್ಮ ಮಾತೇ ನಿಮ್ಗೆ ಕೇಳಬಲ್ಲು, ನಮ್ಮ ಕಿವಿ ಇಂಥವಲ್ಲ. ಮತ್ತು ಒಳಗಿಡ್ಬೇಕು ಮಿಷನ. ಅರೆ ಇಲ್ಲಿ ಕುಂತು ದಿಲ್ಲಿ ಮಾತು ಕೇಳಬಹುದು. ಅದಕ್ಕೆ ದೂರಶ್ರವಣ, ದೂರದೃಷ್ಟಿ ಶಾಸ್ತ್ರದಾಗದ. ಇಲ್ಲಿ ಕುಂತೆ ದಿಲ್ಲಿಯನ್ನು ನೋಡ್ತಾರೆ ಎಲ್ಲ. ಟಿ ವಿ ಬಂದವಲ್ಲ, ಅವ್ರಂತಕ್ಕೆ ಟಿ ವಿ ಅದ. ಇಲ್ಲಿ ಕುಂತೆ ದಿಲ್ಲಿದು ಅಮೇರಿಕದ ಎಲ್ಲ. ಸಿದ್ಧಾರ್ಥ ಚರಿತ್ರೆ ಓದಿರಿ, ತುಕಾರಾಮ್ ಚರಿತ್ರೆ ಓದಿರಿ. ಅಲ್ಲಿ ಮನೆ ಕುಂತೆ, ಅಡವೆ ಕುಂತೆ, ಎಲ್ಲಿ ಏನಾಗ್ತದೆ ಹೇಳ್ತಿದ್ರು. ಅದ ಶಕ್ತಿ. ಇಲ್ಲಿ ಕುಂತಲ್ಲೇ ನೋಡ್ತಾರೆ, ಕುಂತಲ್ಲೇ ಕೇಳ್ತಾರೆ, ಕುಂತಲ್ಲೇ ಮುಡ್ತಾರೆ. ಅವರ ಆಶೀರ್ವಾದ ಕೈ ಅಲ್ತಕ್ಕದವ, ಅವರ ನೇತ್ರ ಅಲ್ತಕ್ಕದವ, ಅವರ ಕಿವಿ ಅಲ್ತಕ್ಕದವ. ಎಂಥ ಶರೀರ ರೀ! ಎಲ್ಲಿಂದಲೂ ಕೇಳ್ತಕ್ಕಂಥ ಕಿವಿ ಇಲ್ಲೇ ಕೇಳಾರ್ದ ಮಾಡ್ಕೊಂಡು ಕುಂತಲ್ಲೋ ಮಾರಾಯ. ಎಲ್ಲಿಂದ ನೋಡ್ತಕ್ಕಂಥ ಕಣ್ಣ ಇಲ್ಲೇ ಇದರಿಂದ ಕಾಲ ಮಾಡ್ಕೊಂಡು ಕುಂತಲ್ಲೋ ಪುಣ್ಯಾತ್ಮ. ಎಂಥ ಮನುಷ್ಯ ಇದ್ದೀನಿ, ಎಂಥ ಕಣ್ಣ.
ಏನು ಕೆಡಿಸಿಬಿಟ್ಟಿರಪ್ಪಯ್ಯ? ಯಾಕೆ ನೋಡಬೇಕಾದದ್ದು ನೋಡಲಿಲ್ಲ, ಕಣ್ಣು ಹಾಳು ಮಾಡಿದಿ, ಕೇಳಬೇಕಾದದ್ದು ಕೇಳಲಿಲ್ಲ, ಕಿವಿ ಹಾಳು ಮಾಡಿದಿ, ಆಡಬೇಕಾದದ್ದು ಆಡಲಿಲ್ಲ, ಬಾಯಿ ಹಾಳು ಮಾಡಿದಿ, ಮುಟ್ಟಬೇಕಾದದ್ದು ಮುಟ್ಟಲಿಲ್ಲ, ಕೈ ಹಾಳು ಮಾಡಿದಿ, ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಲಿಲ್ಲ, ಕಾಲು ಹಾಳು ಮಾಡಿದಿ, ಏನು ನೆನೆಸ್ಬೇಕು ಅದನ್ನು ನೆನೆಸಲಿಲ್ಲ, ಮನಸ್ಸು ಹಾಳು ಮಾಡಿದಿ. ಇನ್ನು ಉಳಿತೇನು? ಕೈಯ ಕಾಲ ಕಿವಿ ಕಣ್ಣು ಎಲ್ಲ ಹಾಳು ಮಾಡಿದ್ದೀನಿ ನೀನೇ. ಯಾಕೆ? ಯಾವುದು ಮಾಡಲಿಕ್ಕೆ ಪರಮಾತ್ಮ ಇದನ್ನು ಕೊಟ್ಟನ ಅದು ಮಾಡಲಿಲ್ಲ. ಮತ್ತೊಂದನ್ನು ಕೇಳದಂತೆ, ಮತ್ತೊಂದನ್ನು ನೋಡದಂತೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಹೆಂಗಂದ್ರೆ ಬಸವಣ್ಣ ಕಣ್ಣ ಇದನ್ನು ನೋಡಕ್ಕೆ ಕೊಟ್ಟಿಲ್ಲ, ಪರಮಾತ್ಮ ನೋಡಕ್ಕೆ ಕೊಟ್ಟ. ಕಿವಿ ಈ ಸಂಸಾರ ಮಾತಾಡಕ್ಕಲ್ಲ, ಪರಮಾತ್ಮ ಸುದ್ದಿ ಕೇಳಕ್ಕೆ ಕಿವಿ ಕೊಟ್ಟ. ಮೊದಲು ಅದನ್ನು ಕೇಳು, ಆಮೇಲೆ ಮಾತನಾಡು. ಮೊದಲು ಅದನ್ನು ನೋಡು, ಮುಂಜಾನೆ ಕೂಡಲೇ ಮೊದಲು ನೋಡು, ಕಣ್ಣಲ್ಲಿ ಪರಮಾತ್ಮ ನೋಡು, ಆಮೇಲೆ ಏನಾದರೂ ನೋಡು. ಎದ್ದು ಕೂಡಲೇ ಪರಮಾತ್ಮನ ಕೇಳು, ಮತ್ತೆ ಆಮೇಲೆ ಏನಾರು ಕೇಳು. ಎದ್ದು ಕೂಡಲೇ ಪರಮಾತ್ಮನ ಬಗ್ಗೆ ಮಾತಾಡು, ಆಮೇಲೆ ಏನಾರು ಮಾತಾಡು. ಮೊದಲ ಕೆಲಸ ಅದು, ಪರಮಾತ್ಮನ ಮೊದಲ ಕೆಲಸ ಅದ. ನಿನ್ನ ಉದ್ಧಾರ ನೀ ಮಾಡ್ಕೊ, ಆಮೇಲೆ ಮಂದಿ ಉದ್ಧಾರ ಮಾಡು. ಹೆಂಡತಿ ಗಂಡು ಮಕ್ಕಳು ಎಲ್ಲ ಉದ್ಧಾರ. ಮೊದಲು ನೀ ಉದ್ಧಾರ ಆಗ, ನೀನೇ ಉದ್ಧಾರ ಆಗಿಲ್ಲ, ಮಂದಿಗೇನು ಉದ್ಧಾರ ಮಾಡ್ತೀವಿ? ನೋಡು ಪರಮಾತ್ಮನ, ಎದ್ದುಕೊಳ್ಳಿ ಮೊದಲು ಕೇಳು ಪರಮಾತ್ಮನ, ಆಡು ಪರಮಾತ್ಮನ, ಮುಟ್ಟು ಪರಮಾತ್ಮನ, ನಡಿ ಪರಮಾತ್ಮನ. ಮೊದಲ ಕೆಲಸ ಇದು. ತನ್ನ ಮೊದಲರಿವುದು ಶಾಸ್ತ್ರ. ಮೊದಲ ನಿನ್ನ ಕೆಲಸ ಮಾಡ್ಕೊ, ಆಮೇಲೆ ಮಂದಿ ಕೆಲಸ ಮಾಡು. ಹೆಣ್ತಿದ್ ಮಾಡು, ಗಂಡ್ರ ಬೇಡ, ಮಂದಿ ಮೊದಲು ನಿನ್ನ ಕೆಲಸ ಮಾಡು. ಅದಕ್ಕೆ ಶಾಸ್ತ್ರ ಹೇಳ್ತಪ್ಪ ಅಂತಂದ್ರೆ, ಇಂಥ ಅಮೌಲಿಕ ಮನುಷ್ಯನ ಶರೀರ ಅದ, ಇಂಥ ಬುದ್ಧಿ ಅದ, ಎಷ್ಟು ಬುದ್ಧಿವಂತ ಎಂಥ ತಿಳಿ ಅಂದ್ರೆ ಕಡ್ಕೊಂಡು ನೋಡು ಹುಚ್ಚ ಮೂರ್ಖ ಅಂತಾರ. ಅನೇಕ ದೀಪಲಾವಿಲಿ ದೀಪಾಸಿ ಪುಂಕೂನ್ಯಾತ್ಯ ಮಗ ಸೋಡಿ. ದೀಪ ಅಂತ ಅದಕ್ಕಂತಾರೆ, ಬೆಳಗೋದಕ್ಕೆ ದೀಪ ಹಚ್ತೇವೆ, ಬೆಳಗೋದಕ್ಕೆ. ಕತ್ಲಾಗ ಅಲ್ಲ, ಬೆಳಕಿನಾಗ ಕತ್ಲಾಗ ದೀಪ ಹಚ್ತೇವೆ, ಬೆಳಗ್ಗೆ ಕತ್ಲಾಗ ದೀಪ ಹಚ್ಚು ಅಂದ್ರೆ ಎಲ್ಲ ದೀಪ ಹಚ್ಚದ, ಹಚ್ಚಿ ಉಪ್ಪು ಅಂತ ಉದ್ದಾತಿರ್ತದೆ. ಶಣೆ ಅಂತೀರಿ. ಅರೆ ಕತ್ಲದ ಕತ್ತಲಾಗ ದೀಪ ಹಚ್ಚಬೇಕು. ದೀಪ ಹಚ್ಚಿ ಆರಿಸ್ತಾರೆ, ಉರಿಬೇಕದು. ಹಾಗೆ ಪರಮಾತ್ಮ ನಮ್ಮೆಲ್ಲರಲ್ಲಿ ಕೊಟ್ಟನೊಂದು ಬುದ್ಧಿ ದೀಪದ, ಬುದ್ಧಿ ದೀಪದ. ಯೋಗ್ಯ ಅಯೋಗ್ಯ, ಸತ್ಯ ಅಸತ್ಯ, ದುಃಖ ಸುಖ ಇವೆಲ್ಲವನ್ನು ಪ್ರಕಾಶ ಮಾಡತಕ್ಕಂಥ ಬುದ್ಧಿ ಅದ. ಅದಕ್ಕೆ ಏನು ಮಾಡಿ ಊದಿ ಬಿಟ್ಟೆ ಅಲ್ಲಪ್ಪ, ಬುದ್ಧಿ ಹಾಳಾಗ್ಯದ ಅಂತೇಳಿ ಬುದ್ಧಿಗೇಡಿ, ಬುದ್ಧಿಹೀನ ಅಂತೇವಲ್ಲ. ಎಂಥದ್ದು ಬುದ್ಧಿ ಅದ. ಬುದ್ಧವು ಶರಣಮನ್ವಿಚ್ಚ ಬುದ್ಧಿಯೋಗ ಧನಂಜಯ. ಗೀತದ ಪರಮಾತ್ಮ, ಹೇ ಅರ್ಜುನ, ಬುದ್ಧಿಗೆ ಶರಣ ಹೋಗು. ಬುದ್ಧಿಯಿಂದಲೇ ಭಗವಂತ ತಿಳಿತಾನ, ಆನಂದ ಅನುಭವ ಮಾಡಲಿಕ್ಕೆ ಬರ್ತದೆ. ಅರ್ಜುನನಿಗೆ ಹೇಳ್ದ. ಆಗ ನಮ್ಮ ಜೀವನದಲ್ಲಿ ಇದು ಬುದ್ಧಿ, ನಾವೆಲ್ಲ ದೀಪದ ಜ್ಯೋತಿಯದ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಪರಂಜ್ಯೋತಿ ಬೆಳಗುತ್ತಿದೆ. ಆ ಬುದ್ಧಿಗೆ ಊದಿ ಬಿಟ್ರೆ ಅಲ್ಲ, ಆರಿಸಿ ಬಿಟ್ರೆ ಅಲ್ಲ, ಬುದ್ಧಿಗೇಡಿ ಅನಿಸ್ಕೊಂಡೆ ಅಲ್ಲ. ಬುದ್ಧಿ ಬೆಳಗಬೇಕು, ತನ್ನನ್ನು ಬೆಳಗಬೇಕು. ಬುದ್ಧಿ ದೀಪ ತನಗೂ ಬೆಳಕೋತದ, ನಚಿವಣಿ ಅಂತ ಎಲ್ಲಾನು ಬೆಳಗ್ತದೆ. ಹಂಗೆ ಬುದ್ಧಿ ತನ್ನನ್ನು ಬೆಳಗಬೇಕು, ಇಡೀ ಜಗತ್ತನ್ನೇ ಬೆಳಗಬೇಕು. ಅದು ತನಗೂ ಬೆಳಗಲಿಲ್ಲ, ಜಗತ್ತಿಗೂ ಬೆಳಲಿಲ್ಲ, ತನಗೂ ಸುಖ ಸಿಗಲಿಲ್ಲ, ಮಂದಿಗೂ ಸುಖ ಸಿಗಲಿಲ್ಲ ಅಂದ್ರೆ ಬುದ್ಧಿಗೇಡಿ ಅಂತ. ಮನುಷ್ಯ ಅನ್ನಂಗಿಲ್ಲ, ಬುದ್ಧಿಗೇಡಿ ಅಂತ. ಪುಣ್ಯಾತ್ಮರೇ ಲಕ್ಷ್ಯ ಇಡಬೇಕಂತವು. ಹೇಗೆ ದೀಪ ಹಚ್ಚಿ ಊದಿದ್ರೆ ಹೆಂಗೆ ಮೂರ್ಖ ಅನ್ಸ್ಕೊತಾನೆ, ಹಂಗೆ ಮೂರ್ಖದನ. ಪರೀಶ ಜೋಡೂನಿ घातली भिंती छळा घेऊने हाती फिरत आहे. ಪರಶುಮಣಿ ಅಂತ ಎಲ್ಲರೂ ಕೇಳಿರಿ, ನೀವು ನೋಡಿಲ್ಲ, ನಾವು ನೋಡಿಲ್ಲ. ಪರಶುಮಣಿ ಅಂತ ಅದಕ್ಕಂತಂದ್ರೆ ಕಬ್ಬಣಕ್ಕೆ ಮುಟ್ಟಿದ್ರೆ ಬಂಗಾರ ಹಾಕೋದಂತ ಕಬ್ಬಣ. ಅಂಥದ್ದು ಅಮೌಲಿಕ, ಅಮೌಲಿಕ.
ಅರೆ ಯಾವ ವಸ್ತು ಎಲ್ಲಿಡಬೇಕು ಅಲ್ಲಿಟ್ರೆ ಶೋಭಾ ಅಲ್ರಿ. ಬಂಗಾರ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು. ಡಾಬ್ ಎಲ್ಲಿ ಹಾಕೋಬೇಕು ಅಲ್ಲೇ ಹಾಕೋಬೇಕು. ಪೈಜಾಣ ಎಲ್ಲಿ ಹಾಕೋಬೇಕು ಅಲ್ಲೇ ಹಾಕೋಬೇಕು. ಬಡಿ ಅಲ್ಲೇ ಹಾಕೋಬೇಕು. ಆ ಜಗದಾಗಿದ್ದರೆ ಅವ್ರಿಗೆ ಶೋಭಾ ಇರ್ತದೆ. ಬೇರೆ ಬೇರೆ ಜಗದಾಗಿಟ್ಟರೆ ಮೂರ್ಖ ಅಂತ, ಶೋಭಾನು ಬರಂಗಿಲ್ಲ, ಮೂರ್ಖ ಅಂತ. ಇದಕ್ಕೆ ಉಡಾಕು ತೊಡಕು ಬಂದಿಲ್ಲ, ಹುಚ್ಚಿ ಅಂತ, ಹುಚ್ಚಿ ಅಂತ. ಅದಕ್ಕೆ ಹೇಳ್ತಾರೆ ಅವರು, ಪರಮಾತ್ಮ ಏನಪ್ಪ ಅಂತ ಕೇಳಿ, ಇಂಥದ್ದು ಪುರುಷ ಜೋಡೋನಿ ಘಾತಲಿ ಭಿಂತಿ. ಪುರುಷ ಅಂದ್ರೆ ಏನು? ನೀವು ಎಲ್ಲ ಕೇಳಿದ್ರೆ ನಾವು ಕೇಳಿದ್ದೇವೆ, ನೋಡಿದ. ಪರುಷ ಅಂದ್ರೆ ಯಾವುದು ಕಬ್ಬಿಣಕ್ಕೆ ಮುಟ್ಟಿದ್ರೆ ಬಂಗಾರ ಮಾಡ್ತದೆ, ಅದಕ್ಕೆ ಪರುಷ ಅಂತ. ಪರುಷ ಸ್ಪರ್ಶ ಮಾಡಿ ಅಂಥದ್ದು ಇದ್ರೂ ಸಾಕಲ್ರಿ. ನಿಮ್ಮ ಮನೆಗೂ ಮುಟ್ಟುದೆಲ್ಲ ಬಂಗಾರ. ಆ ಸ್ಪರ್ಶ ಮಣಿ ಯಾವುದು ಮುಟ್ಟಿದ್ರೆ ಬಂಗಾರ ಆಗ್ತದೆ, ಅದು ಏನು ಮಾಡ್ದ ಅಂದ್ರೆ ಪರ್ಶಿ ಮಾಡ್ದಂತ ಮನೆಯಾಗ ತಿರುಗಾಡಕ್ಕೆ. ಪರ್ಶಿ ಮಾಡ್ದ. ಎಷ್ಟು ಶಾಣೆ ಇರ್ಬೇಕ್ರಿ. ಯಾವ ವಸ್ತು ಎಲ್ಲಿಟ್ರೆ ಅಲ್ಲಿ ಕೆಮ್ಮತ್ತು ಬರ್ತದೆ. ಪರ್ಶಿ ಮಾಡಿ ಬಂಗಾರಕ್ಕೆ ಮುಟ್ಟಿ ಶ್ರೀಮಂತ ಆಗೋದು ಬಿಟ್ಟು ಅವೇನಪ್ಪ ಅಂದ್ರೆ ಪ್ಯಾಟೋಣಿಗೆ ಹಾಕದ ಅಂದ್ರೆ ಸಿಡಿ ಮಾಡ್ದ ಅಂದ್ರೆ ಸ್ಟೆಪ್ ಮಾಡ್ದ ಅಂದ್ರೆ ಹೆಂಗೆ ಮೂರ್ಖ ಅಂತ ಅನ್ಸ್ಕೊತಾನೆ. ಅದರಂತೆ ಅಮೌಲಿಕ ಏ ದೇಹ. ಇದು ಇದು ದೇವರಾಗೋ ಶರೀರ ಅದ ರೀ. ಈ ದೇಹ ದೇವರಾಗೋದದ. ನಾವೇನು ಮಾಡಿಟ್ಟೇವೆ ಅದಕ್ಕೆ? ದೆವ್ವ ಮಾಡಿಟ್ಟೇವೆ. ದೇವ್ರು ಹೋಯ್ತು, ದೆವ್ವ ಅದೇವು. ಹೇ ದನ, ಮನುಷ್ಯ ಇದ್ದೇನು? ದನ ಇದ್ದೆ, ಮನುಷ್ಯನ ಕತ್ತೆ, ಬುದ್ಧಿಗೇಡಿ, ಹಾವಿದ್ದಂಗೆ ಅದ, ಚೇಳಿದ್ದಂಗೆ ಅದ. ಏನೇನಾಗ್ತೀವ್ರಿ? ದೇವರಾಗುವ ಶರೀರಕ್ಕೆ ದನ ಮಾಡಿದೆವು, ಕತ್ತೆ ಮಾಡಿದೆವು, ಕುದುರೆ ಮಾಡಿದೆವು, ಹಾವು ಮಾಡಿದೆವು, ಚೇಳು ಮಾಡಿದೆವು. ಇನ್ನು ಶಾಣೆ ಅಂತಾರೆ ಇವನಿಗೆ. ಮೂರ್ಖನಾಗಿಲ್ಲ, ಮೂರ್ಖ ಅಂತ ಕರೀತಾರೆ. ಅದಕ್ಕೆ ಹೆಂಗೆ ಕೈಯಾಂದು ಕಬ್ಬಣ ಮುಟ್ಟಿದ್ರೆ ಏನಪ್ಪ ಬಂಗಾರ ಮಾಡ್ತಕ್ಕಂಥ ಪುರುಷ ಅದು ಒಯ್ದು ಚಿಡಿ ಮಾಡಿದ್ರೆ ಹೆಂಗೆ ಮೂರ್ಖ ಅಂತ ಅನಿಸ್ಕೋತಾರೆ. ಹಂಗೆ ಅಮೌಲಿಕ ದೇಹ. ಈ ಶರೀರ ಅತ್ಯಂತ ಪವಿತ್ರವಾದ ಶರೀರ. ದೇವರಾಗುವ ಶರೀರ. ಮನುಷ್ಯ ಅಲ್ಲ, ಮಹಾದೇವ ಆಗತಕ್ಕಂಥ ಶರೀರ ಅದು. ಶರೀರ ಅಲ್ಲ, ಮಹಾದೇವ ಆಗತಕ್ಕಂಥ ಶರೀರ ಅದು. ಜಗತ್ತಿನೊಳಗೆ ಎಲ್ಲರೂ ಪೂಜ್ಯರಾಗಿ ನಮ್ಮಂಗೆ ಇದ್ರಲ್ಲ ಅವರು. ತುಕಾರಾಮ ನಮ್ಮಂಗಿದ್ದ, ಬಸವಣ್ಣ ನಮ್ಮಂಗಿದ್ರು, ಅಕ್ಕಮಹಾದೇವ ನಮ್ಮಂಗೆ ಇದ್ರು. ಅವ್ರು ಪೂಜೆ ಮಾಡ್ತೀರಿ, ನಿಮಗೆ ಯಾರು ಮಾಡ್ತಾರೆ? ಅವರು ನಮ್ಮಂಗೆ ಇದ್ರು, ನಮ್ಮಂಗೆ ಅವ್ವಾಪನ ಹೊಟ್ಟೆ ಹುಟ್ಟ್ಯಾರ, ನಮ್ಮಂಗೆ ಅದಾರ ಎಲ್ಲರೂ. ನಮಗೆ ಅವರು ಗಂಡ ಹೆಣ್ತಿದ್ರು. ಶರಣ ಚರಿತ್ರೆ ಒಳಗೆ ನೋಡಿ ಗಂಡ ಹೆಣ್ತಿದ್ರು. ಪರಂತು ಅವ್ರು ಪೂಜೆ ಮಾಡ್ತೇವಿ, ಅವ್ರು ನೆನೆಸ್ತೇವಿ, ಅವ್ರ ಹೆಸರು ತೊಗೊಂಡು ಜಪ ಮಾಡ್ತೇವಿ. ನಮ್ಮ ಹೆಸರ ಹೊತ್ತೊಂಡು ತೆಗಿಬಿಡಪ್ಪ ಅವನ ಹೆಸರು ಅಂತ. ಹೊತ್ತೊಂಡು ಹೆಸರು ತೊಗೊಂಡು ಚಂದ ಊಟ ಶೇರ್ ತೊಗೊಂಡು ಹೆಸರು ನಮ್ಮ ಹೆಸರು. ಹಿಂಗೆ ಕುಂತಿರಲ್ಲಪ್ಪ. ಯಾಕೆ? ಮರ್ತೇವಿ ದೇವರನ್ನ, ಮರ್ತೇವಿ ಪರಮಾತ್ಮನನ್ನು, ಮರ್ತೇವಿ ಭಜನೆಯನ್ನು, ಮರ್ತೇವಿ ಭಕ್ತಿಯನ್ನು. ಅದಕ್ಕೇನಪ್ಪ ನಮ್ಮ ಹೆಸರು ತೊಗೊಳಕ್ಕೆ ಬರಲ್ಲಂತ. ನಿಮ್ಮ ಹೆಸರು ಯಾರು ತಗೋತಾರ ನಿಮ್ಮ ಮೊಮ್ಮಕ್ಕಳಿಗೆ ಇಡೋದು ಹೆಸರು. ನೀವು ಮೊಮ್ಮಕ್ಕಳದ ಅವರು ಹುಟ್ಟ್ಯಾವಲ್ಲ, ಅವ ಮಕ್ಕಳಲ್ಲ, ಅವು ಕುತ್ತಿಗೆ ಹಿಚ್ಕೊ ಇಕ್ಕಳು. ಅವಕ್ಕೆ ಹೆಸರು ನಿಮ್ಮ ಹೆಸರು. ಅವಕ್ಕೆ ಮತ್ತೆ ಯಾರು ಇಡಂಗಿಲ್ಲ ನಿಮ್ಮ ಹೆಸರು. ಮತ್ತವ್ರು ಯಾರು ಮಗ್ಳ ಮನೆ ಇಡ್ತಾರೆ ನಿಮ್ಮ ಹೆಸರು? ನಿಮ್ಮೇನೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಿಡ್ಕೋತ ಹೋರಿ. ನೀವೇ ನಿಮ್ಮ ಮನೆ ಮಗ್ಳ ಮೇಲೆ ಯಾರು ಇಡಂಗಿಲ್ಲ. ಜಗತ್ತಿನೊಳಗೆ ಯಾರು ಬಸವಣ್ಣವ್ರ ಹೆಸರು ಯಾರು ಇಡಂಗಿಲ್ಲ ರೀ. ಅಕ್ಕಮಹಾದೇವಿದು ಯಾರು ಇಡಂಗಿಲ್ಲ, ಮೀರಾಬಾಯಿದು ಯಾರು ಇಡಂಗಿಲ್ಲ, ಸಂತ ಸಕುಬಾಯಿದು ಯಾರು ಇಡಂಗಿಲ್ಲ. ಯಾಕೆ? ಅವರು ದೇವರಾಗ್ಯಾರ್ರಿ, ಅವರು ಪರಮಾತ್ಮಗೆ. ಪರಮಾತ್ಮ ಎಲ್ಲರಿಗೂ ಬೇಕಾಗಿನ. ಅದಕ್ಕೆ ಹೇಳ್ತಾರೆ ಅವರು, ಹೆಂಗೆ ಸ್ಪರ್ಶ ಮಣಿ ಬಂಗಾರ ಮಾಡೋದು ಬಿಟ್ಟು ಅವ ಪಾಯರಿ ಮಾಡ್ದಂದ್ರೆ ಹೆಂಗೆ ಮೂರ್ಖ ಅನ್ಸ್ಕೊತಾನೆ, ಹಂಗೆ ಈ ಮನುಷ್ಯ ಶರೀರ ಪರಮಾತ್ಮ ಆಗಲಿಕ್ಕೆ, ಸಂತನಾಗಲಿಕ್ಕೆ, ಶರಣ ಆಗಲಿಕ್ಕೆ ಬಂದದ. ಕಡೆ ನಾವು ಸಂಸಾರಿ ಆಗೇ ಸಾಯ್ತೇವೆ ಅಂದ್ರೆ ನಮ್ಮಂಥ ಮೂರ್ಖರು ಯಾರದಾರ ಅಂತ ಕೇಳ್ತಾರೆ. ಅಮೃತಾಚಿ ಕುಂಭ ಬಳೆ ಉಲುಂಡುನಿ ಕಾಂಜಿ ಭರ್ಲಿ ಟೇ ವಿತಸೆ. ಅಮೃತ ಅದು ನಮ್ಗೆ ಯಾರಿಗೂ ಗೊತ್ತಿರ್ಬೇಡ್ರಿ. ತುಂಬ ಕೊಡ ತುಂಬ ಹಾಲ ಖೀರ ಮಾಡಿಟ್ಟಾರ.
ಖೀರ್ ಮಾಡಿಟ್ಟಾರೆ. ಅದಕ್ಕೆ ಏಲಕ್ಕಿ, ಜಾಜಿಕಾಯಿ, ಸಕ್ಕರೆ, ಕೇಸರಿ ಎಲ್ಲ ಹಾಕ್ಯಾರ. ಮಗ್ಗಲು ಮನೆಯಾಕೆ ಬಂದಂತ, ಯಾಕ ನಮ್ಮ ಮನ್ಯಾಗ ಎಮ್ಮೆ ಇದಿತ್ತು, ಮೊಸರು ಭಾ ಮಾಡಿದೇವಿ, ಅದಕ್ಕೆ ಮಜ್ಜಿಗೆ ಮಾಡಿ ತಂಗಿ ತೋತೇನು ತಾ ತಿಳ್ಕೊಂಡು ಆ ದುದುಕೀರ್ ಚೆಲ್ಲಿ ಮಜ್ಜಿಗೆ ತೊಗೊಂಬಂತಂತ್ರಿ. ಶಬ್ಬಾಷ್ ಅಂತೀರೇ ಇಲ್ಲ ಅದಕ್ಕೆ. ಮನೆಗೆ ಹಿಡಿತೀರೇನು ಒದ್ದು ಹೊರಗೆ ಹಾಕ್ತೀರಿ? ಅರೆ ಖೀರ್ ತುಂಬೋದು ಪಾತ್ರೆ ಚೆಲ್ಲಿ ಮಜ್ಜಿಗೆ ತಗೊಳ್ಳೋ ಹುಚ್ಚಿಗೆ ಮನೆಗೆ ಇಡ್ತಾರೆ ಯಾರೇ? ಮೂರ್ಖ ಅಂತಾರೆ. ಅದರಂತೆ ಅಮೌಲಿಕ ದೇಹ, ಇದು ಸಿಗಲಾರ ಶರೀರ. ಇಲ್ಲಿ ಬರ ನೋಡಕ್ಕ ಕೇಳಕ್ಕ ಹುಟ್ಟಿಲ್ರಿ, ಬರೀ ತಿನ್ನಾಕ ಉಣಾಕ ಅಲ್ರಿ ಈ ಶರೀರ. ಯಾವ ದನ ಕತ್ತಿ ಕುದುರಿ ತಿಂತವ್ರಿ, ಅವು ನೆನ್ಸಕ್ಕ ಹೆಂಡತಿ ಗಂಡ ಮಕ್ಕಳು ನೆನ್ಸಕ್ಕೆ ಇಲ್ರಿ. ಇದು ಏನಪ್ಪ ಅಂತ ಕೇಳಿದ್ರೆ ಖೀರಿಂದ ಕೊಡ ಇದ್ದಂಗದ. ಇದರ ಮಜ್ಜಿಗೆ ಹಾಕಬೇಡ್ರಿ, ಮಜ್ಜಿಗೆ ಹಾಕಬೇಡ್ರಿ. ಇದು ಸಂಸಾರ ಪರಮಾತ್ಮನ ಸಲುವಾಗ್ಯದ. ಸದಾ ನಾಮ, ಸದಾ ಜಪ, ಸದಾ ತಪ, ಸದಾ ಧ್ಯಾನ ಇವು ಮಾಡುವುದದ ರೀ. ಇದ್ರೊಳಗೆ ನಂದು ನಾನು ಹೇಳ್ತೀನಿ, ನನ್ನ ಗಂಡ ಮತ್ತ ಈ ಮಜ್ಜಿಗೆನೆ ತುಂಬಬೇಕಂತೀರಿ ಅಂದ್ರೆ ಎಂಥ ಮೂರ್ಖ ಇದ್ದೀರಪ್ಪ ಅಂತ ಕೇಳ್ತಾರೆ ಶಾಸ್ತ್ರ. ಎಲ್ಲಿ ದೇವರು, ಯಾವ ದೇವರು, ಯಾವ ಸ್ವಾಮಿ, ಏನು ಹೇಳ್ತಾರೆ, ಯಾವ ಧರ್ಮ, ಅವಾಗ ಹೊರಗೆ ಹಾಕಿ ಎಲ್ಲ ಹಾಲು ತುಂಬ ಮಜ್ಜಿಗೆ. ನಾನು ಹೇಳ್ತೀನಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ರೊಕ್ಕ, ನನ್ನ ರೂಪಾಯಿ, ಕಡೆಗೆ ಒಂದು ದಿವಸ ಎಲ್ಲರೂ ಒದ್ದು ಹೊರಗೆ ಹಾಕ್ತಾರೆ. ಅವಾಗ ತಿಳಿತಾರೆ ನಿನಗೆ ಯಾರಿಗ್ಯಾರೂ ಇಲ್ಲ, ಕೆಟ್ಟ ಬಗ್ಗೆ ಕೆಳಗಿಲ್ಲ, ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಘ. ಸುಮ್ಮನೆ ಹೇಳ್ಯಾರ ಮಹಾತ್ಮರದಕ್ಕೆ. ಅದಕ್ಕೆ ಅಂತಾರೆ ಅವರು, ಮನುಷ್ಯ ಏನಪ್ಪ ಅಂತಕ್ಕೆ ಇಂಥ ಮೂರ್ಖದನ. ಅನೇಕ ದೀಪಲಾವಿಲೆ ಪರಿಸಿ ಜೋಡನಿ ಘಾತಲಿ ಭಿಂತಿ ಶಿಳಾ ಘೇವನಿ ಹಾತಿ ಫಿರತ ಹೈ ಅಮೃತಾಚೆ ಕುಂಭ बड़ेची उलुंढुनी कांजे भरुनी फिरतसे अमौलिक देही न साधा जरी पर मणे ज्ञानेश्वर व्यर्थ हो. ಜ್ಞಾನೇಶ್ವರ ಮಹಾರಾಜರು ಹೇಳಕತ್ತಾರೆ, ಇಂಥದ್ದು ಅಮೃತದ ಕೊಡ ಅದಪ್ಪ ಇಲ್ಲಿ, ಇದನ್ನು ತೆಗೆದು ಒಳಗೆ ಮಜ್ಜಿಗೆ ತುಂಬಬೇಡ. ಅಮಂತಶೆ ಇಂಥ ಶರೀರ ಪುನಃ ನಿನಗೆ ಮತ್ತೊಮ್ಮೆ ಹುಡುಕಿದರೂ ಬೇಡಿದರೂ ಸಿಗಂಗಿಲ್ಲ. ನಾವು ಮನುಷ್ಯರಾಗಿ ಹುಡ್ತೇವಂತ ಭರೋಸೆ ಅದ. ಪ್ರಮೋಷನ್ ಹಂಗೆ ಹಾಕದ, ಮಾಡಿದ್ರೆ ಏನಾರ ಪ್ರಮೋಷನ್ ಹಾಕದ. ಮನುಷ್ಯ ನಿನಗೆ ಆಗಬೇಕಾದ್ರೆ ಪ್ರಮೋಷನ್ ಆಗಿ ಬಂದಿದ್ದು ಏನು ಮಾಡಿದೆ ಅಂತ ನಿನಗೆ ಮನುಷ್ಯ ಅಂತಂತಾನೆ. ನರದೇಹ ಅತಿಕ್ರಮಣಾತ್ ಪ್ರಾಪ್ತವು ಪಶ್ವಾದಿ ದೇಹೇನ ಸ್ವತನೋರಪ್ಪಶ ಜ್ಞಾನಂ ಪಾರಮಾರ್ಥಸ್ಯ ಕಾಮಾರ್ಥ. ದನಕ್ಕೆ ದೇವ್ರ ಸುದ್ದಿ ಏನು ಗೊತ್ತ್ರಿ? ದನಕ್ಕೆ ನಾವು ದನ ಅನ್ನೋದೇ ಗೊತ್ತಿಲ್ಲ, ದೇವ್ರೇನು ಗೊತ್ತಾಕ. ಯಾವ ಮನುಷ್ಯ ಅಂತಾನೆ ಗೊತ್ತಿಲ್ಲ, ಅವನಿಗೆ ದೇವ್ರೇನು ಗೊತ್ತಾಕನ, ಗುರು ಏನು ಗೊತ್ತಾಕ. ಎರಡು ಕಾಲಿನ ದನ ಇದ್ದೇವೆ, ಪುಚ್ಛ ವಿಷಾಣ ಹೀನ ದ್ವಿಪಾದ ಪಶು ಬಾಲು ಕೋಡಿಲ್ಲದ ಎರಡು ಕಾಲಿನ ದನ. ದನಕ್ಕೆ ದೇವ್ರೇನು ಗೊತ್ತರಿ? ದೇವ್ರೇನು ಗೊತ್ತ? ನಾವು ಹಂಗೆ ದನ ಇದ್ದಂಗೆ ಇದ್ದೇವೆ. ಮನುಷ್ಯ ಅಂತ ಅಲ್ಲ. ಮನುಷ್ಯ ಅಂತ ಯಾರಿಗೆ ಹೇಳ್ತೀವಿ? ಮನುಷ್ಯನ ಕೆಲಸ ಮಾಡಿದ್ರೆ ಮನುಷ್ಯ ಅಂತೀವಿ. ಮನುಷ್ಯ ಅಂತ ಕ್ಲರ್ಕ್ ಮಾಡಿದ್ರೆ ಕ್ಲರ್ಕ್ ಅಂತೇವಿ, ಸಾಹೇಬ್ ಮಾಡಿದ್ರೆ ಸಾಹೇಬ್ ಅಂತೀವಿ, ಮನೆ ಕಟ್ಟಿದ್ರೆ ಇಂಜಿನಿಯರ್ ಅಂತೀವಿ, ಆಡಿದ್ರೆ ಪ್ಲೇಯರ್ ಅಂತೀವಿ. ಮಾಡಿದ್ರೆ ಅಂತೀರಿ, ಮನೆ ಕುಂತವ್ರು ಪ್ಲೇಯರ್ ಅಂತೀರಿ. ಇಲ್ಲ, ಒಕ್ಕಲ್ತರ ಮಾಡೋದು ಕೃಷಿಕ ಅಂತಾರೆ, ಒಕ್ಕಲಿಗೆ ಅಂತಾರೆ. ಮಾಡಿ ನಿನ್ನ ಮನುಷ್ಯ ಅಂತ ಯಾಕಂತಾರೆ? ಬರೀ ಎರಡು ಕಾಲ ಕೈಯ ಪಯ್ಯ ಇದ್ರೆ ಮಂಗ್ಯಾಗೂ ಇರ್ತಾವೆ, ಎರಡು ಕಾಲ ಎರಡು ಕೈ, ಮನುಷ್ಯ ಅಂತಾರೆ ಅದಕ್ಕೆ ಅನ್ನಂಗಿಲ್ಲ. ಪರಂತು ಮನುಷ್ಯ ಅಂತ ಯಾರಿಗಂತಾರೆ? ಮಾನಂ ವಹತಿ ಇತಿ ಮನುಷ್ಯ. ಮಾನಗೇಡಿ ಆದವರಿಗೆ ಮನುಷ್ಯ ಅನ್ನಂಗಿಲ್ಲ. ಅಲ್ಲ, ಮಾನಗೇಡಿ ಇರ್ತಾರೆ ಬಹಳ ಮಂದಿ, ಮನುಷ್ಯರು ಇರ್ತಾರೆ, ಮಾನಗೇಡಿ ಇರ್ತಾವೆ, ಅವು ಮನುಷ್ಯರನ್ನು ಕರಂಗಿಲ್ಲ. ಮಾನ ಅಂದ್ರೆ ಏನ್ರಿ ಸ್ವಾಮಿಗಳ? ಶಾಸ್ತ್ರ. ಮಾನಂ ಪ್ರಮಾಣಂ. ಶಾಸ್ತ್ರ ಹೇಳದಂಗೆ ಏನು ಹೇಳ್ಯಾರ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಹೇಳಿದ್ರೆ ಅನ್ಯರ ಹಳಿಯಬೇಡ,
ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಮನುಷ್ಯ ಅಂತ. ಮನುಷ್ಯ ಅಂತ ಯಾರಿಗೆ ಅಂತಾರೆ? ಬರೀ ಕಾಲ ಕೈ ಇದ್ರೆ ಮನುಷ್ಯ ಅಂತಲ್ಲ, ಕಾಲ ಕೈ ಮಂಗ್ಯಾಗ ನೋದು ಮನುಷ್ಯ ಅಂದಿರಿ. ಅದಕ್ಕೆ ಮನುಷ್ಯ ಅಂತ ಯಾರಿಗೆ ಅಂತಾರೆ? ಮಾನಂ ವಹತಿ, ಮಾನಂ ಪ್ರಮಾಣಂ. ಶಾಸ್ತ್ರ ಹೇಳದಂಗೆ ಯಾರು ನಡೀತಾರೆ ಅದಕ್ಕೆ ಮನುಷ್ಯ ಅಂತಾರೆ. ಇಲ್ಲ ಮನುಷ್ಯನ ಶಾಸ್ತ್ರ ಏನು ಹೇಳ್ಯದ? ಕೊಡಬೇಡ, ಕೊಲಬೇಡ, ಋಷಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇನ್ನೊಬ್ಬರಿಗೆ ಹಳಿಯಲು ಬೇಡ. ಈ ವಿದ್ಯೆ ಅಂದ್ರೆ ಮನುಷ್ಯ. ಇಲ್ಲ ಅಂದ್ರೆ ಮನುಷ್ಯ ರೂಪದ ಒಂದು ಧನ. ಮನುಷ್ಯ ಅದಕ್ಕೆ ಧನ ಅಂತ. ಪುಚ್ಛ ವಿಷಾಣ ಹೀನ ದ್ವಿಪಾದ ಪಶು, ಬಾಲು ಕೋಡಿಲ್ಲದ ಎರಡು ಕಾಲಿನ ಸ್ಪೆಷಲ್ ಧನ. ಇವಿದ್ರೆ ಅದಾವ ಮಾನವ ಮನುಷ್ಯ. ಕಳಬೇಡ, ಕೊಲಬೇಡ, ಹುಸೆ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಎದುರು ಹಳಿಯಲು ಬೇಡ. ಎಷ್ಟು ಚಂದ ಬಸವಣ್ಣವ್ರು ಕನ್ನಡದಾಗ ಹೇಳಿದ್ರಿ. ಸತ್ಯಂವದ ಧರ್ಮಂಚರ ಸಂಸ್ಕೃತ ಮಾ ಹಿಂಸಾತ್ ಸರ್ವಾಣಿ ಭೂತಾನಿ, ಅದನ್ನು ಕನ್ನಡದಾಗ ಹೇಳಿದ್ರು ಬಸವಣ್ಣವ್ರು. ಇದು ಮನುಷ್ಯ ಅಂತಾರೆ. ಮನುಷ್ಯ ಅಂತ ಬರೀ ಕೈಯ ಕಾಲ ಬಾಯಿ ಕಣ್ಣ ಮೂಗು ಇದ್ರು ಮನುಷ್ಯ ಅಲ್ರಿ. ಗೊಂಬಿಗೂ ಇರ್ತಾವೆ, ಗೊಂಬಿಗೂ ಇರ್ತಾವೆ, ಚಿತ್ರಕ್ಕೂ ಇರ್ತಾವೆ. ಸೀರೆ ಅಂಗಡಿಯಾಗ ಸೀರೆ ಭಂಡಾರದಾಗ, ವಸ್ತ್ರ ಭಂಡಾರದಾಗ ಇರ್ತಾವೆ. ಚಂದ ನಿಂದಿರ್ಸಿರ್ತಾರೆ ನೋಡ್ರಿ. ಹುಡುಗಿನ ಸೀರೆ ಉಡಿಸಿ ಯಾರೇ ಕೇಳಿದ್ ಹೋಗಿ ಯಾವ ಊರು ಪೋರಿ ಅಂತ ಮಾಡ್ಕೋತೆ ಬಂದಿರಿ. ಅದಕ್ಕೂ ಕೈ ಅದಾವ, ಕಾಲದ ಕಣ್ಣು ಎಲ್ಲ ಅದಾವ. ಮನುಷ್ಯ ಅಲ್ಲದ ಚಿತ್ರ ಅದು. ಹಾಗ ನೀನು ಮನುಷ್ಯ ಅಲ್ಲ, ವಿಚಿತ್ರ ಇದ್ದೀನಿ, ವಿಚಿತ್ರ ಇದ್ದಿ. ಯಾವ ಮಾತನ್ನು ಪಾಲಿಸಲಿಲ್ಲ, ಕಳಬೇಡ ಪಾಲಿಸಲಿಲ್ಲ, ಕೊಲಬೇಡ ಪಾಲಿಸಲಿಲ್ಲ, ಹುಸಿಯ ನುಡಿಯಬೇಡ ಪಾಲಿಸಲಿಲ್ಲ, ತನ್ನ ಬಣ್ಣಿಸಬೇಕು ಪಾಲಿಸಲಿಲ್ಲ. ಮನುಷ್ಯನ ಲಕ್ಷಣ ಇರಬೇಕಲ್ಲ. ಕಣ್ಣ ಕಿವಿ ಕೈಯ ಕಾಲಿದ್ದವರು ಮನುಷ್ಯ ಅಂತಾರೆ. ಅವು ಇಲ್ಲ ಅಂದ್ರೆ ಮನುಷ್ಯ ಅಂತಾರೆ, ದನ ಅಂತಾರೆ. ಹಂಗೆ ಮನುಷ್ಯನಿಗೆ ಹೇಳಿದ್ರು ಅವರು. ಇವು ಇತರ ಮನುಷ್ಯ ಅಂದ್ರೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇನ್ನೊಬ್ಬರಿಗೆ ಹಡಿಯಲು ಬೇಡ. ಇದು ಮನುಷ್ಯರಿ. ಬರೀ ದೋತ್ರ ಉಟ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಕೂದಲ ಬಿಟ್ಕೊಂಡು ತಿರುಗಾಡಿದ್ರೆ ಮನುಷ್ಯ ಅಂತ ಅಲ್ಲ. ಮನುಷ್ಯ ಅಲ್ಲ, ಮನುಷ್ಯ ಅಂತಾನೆ ಇಲ್ಲ. ಶಾಸ್ತ್ರಗಳು ಬಹಳ ಸುಂದರವಾಗಿ ಹೇಳ, ಅದನ್ನು ವಹಿಸಿದ್ರೆ ಇರಬೇಕು. ಅವನಿಗೆ ಯಾವನಿಗೆ ಫೌಜ್ದಾರ್ ಅಂತೀರಿ, ಯಾವನಿಗೆ PSI ಅಂತೀರಿ, ಯಾವನಿಗೆ SP ಅಂತೀರಿ, ಯಾವನಿಗೆ DIG ಅಂತೀರಿ. ಅದಾವೆಲ್ಲ ಫೌಜ್ದಾರಿಗೆ ಏನು ಅದಾವ, ಇನ್ಸ್ಪೆಕ್ಟ್ರಿಗೆ ಅದಾವ, SP-ಗೆ ಅದಾವ, IG-ಗೆ ಅವು ನೋಡಿ ಅಂತೀವಿ. ಇವ SP ಹೇಳು ಜರುತ್ತಿಲ್ಲ. ಇವ SP ಅದಾನ, ಇವ IG ಅದಾನ, ಇವ ಫೌಜ್ದಾರ್ ಅದಾನ, PSI ಗೊತ್ತಾಕದ. ಹಂಗೆ ಮನುಷ್ಯನ ಲಕ್ಷಣ ಏನು, ದನದ ಲಕ್ಷಣ ಏನು? ನಿನಗೆ ಮನುಷ್ಯ ಅಂತ ಯಾಕೆ ಅನ್ಬೇಕು, ದನ ಅಂತ ಯಾಕೆ ಅನ್ನಬಾರ್ದು? ಏನು ಬಿಲ್ಲ ಅದಾವ ನೀನು ಅಂತಕ. ಇವಿಷ್ಟಿದ್ದ ಮನುಷ್ಯ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ. ಇದು ಇಷ್ಟೆಲ್ಲ ಇದ್ದು ಅಂದ್ರೆ ನೀ ಯಾರು ಮ್ಯಾಡ್, ಇಲ್ಲ ಅಂದ್ರೆ ಮ್ಯಾಡ್. ನೀ ಮನುಷ್ಯ ಅಲ್ಲ, ಹುಚ್ಚರಿ. ಮನುಷ್ಯ ರೂಪದಲ್ಲಿ ಎರಡು ಕಾಲಿನ ದನ. ಇಲ್ಲಿ ತನಕ ಹೇಳಿದ್ರು ಮಹಾತ್ಮರು. ಅದಕ್ಕಂತಾರಪ್ಪ ಅಂತ ಕೇಳಿದರೆ, ಮನುಷ್ಯಂಥ ಅಮೌಲಿಕ ಶರೀರ ಅದ. ಪುಣ್ಯಾತ್ಮರೇ, ಇಂಥ ಶರೀರ ಮತ್ತೊಮ್ಮೆ ಬೇಡಿದರ, ಬಯಸಿದರ, ಅಪೇಕ್ಷಿಸಿದರ ಬರುವುದಿಲ್ಲ. ಸೈನ್ಸ್ ಹೇಳ್ತದೆ ಮನುಷ್ಯ ಮನುಷ್ಯಾಗಿ ಹುಡ್ತಾನೆ. ಪರಂತು ನಮ್ಮ ಧರ್ಮ ಹೇಳಂಗಿಲ್ಲ. ಧರ್ಮಶಾಸ್ತ್ರ ಹೇಳ್ತದೆ ಅವ ಮನುಷ್ಯ ಮನುಷ್ಯ ಆಗಿ ಹುಡ್ತಾ ಅಂತ ನೀ ಹೇಳಿದ್ರು ಆ ಮನುಷ್ಯನಿಗೆ ದನಾನೇ ಅನ್ಬೇಕು, ಮನುಷ್ಯ ಅನ್ನಬಾರ್ದು. ಪಶುವಿಗೂ ಮನುಷ್ಯನಿಗೂ ಭೇದವನ್ನು ಉಸರಬಾರದು. ದನಕ್ಕೂ ಮನುಷ್ಯನಿಗೂ ಅಂತರ ಏನದ? ಬರೀ ಎರಡು ಕಾಲ ನಾಲ್ಕು ಕಾಲ. ಏನು ಗಾದಿ ಮೇಲೆ ಮಕ್ಕಳೋದು, ಕೆಳಗಿನ ನೆಲದ ಮೇಲೆ ಮಕ್ಕಳದ, ಮೇಲಿನ ಕಾಳು ತಿನ್ನೋದು, ಕೆಳಗಿನ ದಂಟು ತಿನ್ನೋದು.
ಇದಕ್ಕೆ ದಂಡ ತಿನ್ನೋದು ದನ, ಕಾಳು ತಿನ್ನೋದು ಮನುಷ್ಯ, ಗಾದಿ ಮೇಲೆ ಮಕ್ಕಳೋ ಮನುಷ್ಯ, ಕೆಳ ಮಕ್ಕಳೋ ದನ, ಅರಿವಿ ಇಲ್ಲೇ ಇರೋದು ದನ, ಅರಿವಿ ಹಾಕೊಳ್ಳೋದು ಮನುಷ್ಯ. ಹಿಂಗೆ ಲೆಕ್ಕ ಹಾಕಿರಿ. ಆ ಭಾಗುಬಾಯಿ ಬಡೆ ಸಾಬ್ಗೂ ಅರಿವಿ ಹಾಕಿರ್ತಾರೆ ನೋಡ್ರಿ, ಇಲ್ಲ ಅವಕ್ಕ ಬಡೆ ಸಾಬ್ ಭಾಗುಬಾಯಿ ಅವಕ್ಕೆ ಮನುಷ್ಯ ಅಂತೀರಿ? ಮಂಗೇನೇ ಇಲ್ಲ. ಡ್ರೆಸ್ ಹಾಕೊಂಡ್ರೆ ಮನುಷ್ಯ ಹೆಂಗಿಲ್ರಿ, ಆಚರಣೆ ಮಾಡಿದ್ರೆ ಮನುಷ್ಯ ಆಗ್ತಾನೆ. ಕಳಬೇಡ ಕೊಲಬೇಡ ಹುಸಿ, ಅದ ನಿನ್ನ ಜೀವನದಲ್ಲಿ ಮನುಷ್ಯ ಅಂತ ಇವನಿಗೆ ಅಂತಾರೆ. ಬರೀ ಎರಡು ಕಾಲ ಪ್ಯಾಂಟ ಧೋತ್ರ ಅಂಗಿ ಬಂಗಾರ ಹಾಕೊಂಡು ತಿರುಗಿದ್ರೆ ಮನುಷ್ಯ ಅನ್ನಂಗಿಲ್ಲ ಅವನಿಗೆ. ತಪ್ಪು ಮಾಡಿದ್ರೆ ಅಂತಿಲ್ಲ, ಮನುಷ್ಯ ಇದೆಯೋ, ದನ ಇದೆಯೋ, ಕತ್ತಿದ್ಯೋ, ಏನಿದೆಯೋ, ಮಂಗೆ ಅಂತೀರಿ ನೀವು. ಇದ್ರಿಗೆ ಅದನ್ನ ಮನುಷ್ಯ ಮಂಗೆ ಯಾಕಂತೀರಿ, ಕತ್ತಿ ಯಾಕಂತೀರಿ, ಕ್ವಾಣೆ ಯಾಕಂತೀರಿ? ಮನುಷ್ಯನಂಗೆ ವ್ಯವಹಾರ ಮಾಡಲಿಲ್ಲ. ಕತ್ತಿ ಹೆಂಗೆ ಮಾಡ್ದ, ಕ್ವಾಣದಂಗೆ ಮಾಡ್ದ, ಮಂಗ್ಯಾನಂಗೆ ಮಾಡ್ದ. ಅದಕ್ಕೆ ನಾವು ಸ್ಪಷ್ಟ ಅಂತೇಳಿ, ಬೀಯಿಂಗ್ ಎ ಮ್ಯಾನ್ ಯು ಆರ್ ಡಾಗ್. ಮನುಷ್ಯನಾಗಿದ್ದರೂ ನೀನು ನಾಯಿ, ಕತ್ತಿ, ಕುದುರೆ. ಕತ್ತಿಗೆ ಶಾಸ್ತ್ರ ಇಲ್ಲ, ಕುದುರೆಗೆ ಶಾಸ್ತ್ರ ಇಲ್ಲ, ಮಂಗ್ಯಾಗ ಶಾಸ್ತ್ರ ಇಲ್ಲ. ಮನುಷ್ಯನಿಗೆ ಪುರಾಣದ ಪರಮಾತ್ಮ ಅದಾನ, ಭಜನೆದ, ಭಕ್ತಿ ಅದ. ಅದಕ್ಕೆ ಮೊದಲು ಮನುಷ್ಯ ಆಗಲಿಕ್ಕೆ ಪ್ರಯತ್ನ ಮಾಡ. ಮನುಷ್ಯ ಆದಿ ಅಂದ್ರೆ ಮಹಾದೇವ ಆಗ್ತೀನೇ, ಪ್ರಶ್ನೆನೇ ಇಲ್ಲ. ಕಡಿ ಜನ್ಮದಿದು 84ನೇ ಅದ. ಇದು ದಾಟಿಕೊಳ್ಳೆ ಪರಮಾತ್ಮನೇ ಸೀದಾ. ಹೌದು, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಮುಂದೇನಿಲ್ಲ ರೀ, ಮುಗಿತಾ ಮುಗೀತು. ಇದು ಕಡಿದದ, ಇದು ಆಗ್ಬೇಕು. ಮುಂದೆ ನಿಮಗೆ ಏನು ಜನ್ಮನೇ ಇಲ್ಲ, ಮನುಷ್ಯ ಆಗ್ಬೇಕು, ಜನ್ಮ ಇಲ್ಲ. ಒಳ್ಳೇದು ಮಾಡಿದ್ರೆ ಕೆಟ್ಟ ಮಾಡಿದಿ, ಹಳ್ಳಿ ಬರ್ತಿ, ಮತ್ತೆ ಕತ್ತಿ, ಕುದುರೆ, ಇವೆಲ್ಲ 84 ಲಕ್ಷ ಯೋನಿ ತಿರುಗಕ್ಕಾಗದ ಪುಣ್ಯಾತ್ಮರೇ. ಅದಕ್ಕೆ ನಮ್ಮ ಮಹಾತ್ಮರಪ್ಪ ಅಂತ ಕೇಳಿದರೆ, ಇದು ಶಿವದ ಹಾಲು ಇದ್ದಂಗೆ ಅದ ಈ ಶರೀರ, ಇದು ಬಂಗಾರ ಇದ್ದಂಗೆ ಅದ. ಯಾವ ಬಂಗಾರ ಆಭರಣ ಎಲ್ಲೆಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು. ಇವನ್ನ ಸಿಕ್ಕಲ್ಲಿ ಇಟ್ಟರೆ ಹುಚ್ಚ ಅಂತ ಹೆಂಗೆ ಅನಿಸ್ಕೊತದ, ಹಾಗೆ ಈ ಶರೀರ ಮನುಷ್ಯ ದೇಹವನ್ನು ಏನು ಮಾಡಿದ್ರೆ ಮಾಡ್ಬೇಕು ಅದನ್ನೇ ಮಾಡಿದ್ರೆ. ಶಾಸ್ತ್ರ, ಭಜನೆ, ಭಕ್ತಿ, ದಾನ, ಧರ್ಮ, ನೀತಿ ಇವುಗಳ ಬಲವಿಲ್ಲದವನಿಗೆ ಎಂದೂ ಪರಮಾತ್ಮ ಅವನ ಮೇಲೆ ಕೃಪಾ ಮಾಡಂಗಿಲ್ಲ. ಆ ಮನುಷ್ಯ ಹಿಂಗೆ ಬೀಳುತ್ತಾನ ಮ್ಯಾಲಿಂದು ನೆಲದ ಮೇಲೆ ಬಿದ್ದರೆ ಏನಾಗಿಲ್ಲ. ಯಾಕ್ರಿ, ಏನು ಅಷ್ಟೇ ಪೆಟ್ಟ ಮಾಡಿದ ಮೇಲೆ ಬಿದ್ದರೆ, ಗುಡ್ಡದ ಮೇಲಿಂದ ಕೆಳಗೆ ಬಿದ್ದ ಅಂದ್ರೆ, ದನ ಕತ್ತಿ ಕುದುರೆ ತಪ್ಪು ಮಾಡಿದ್ರೆ ಏನು ಅನ್ಸಂಗಿಲ್ಲ. ಅವು ಅಲ್ಲಿದೆ ಅಲ್ಲೇ ಅದು. ಮನುಷ್ಯ ಮ್ಯಾಲೆ ಏರಿಯಂದಿಗೆ ಇದು ಲಾಸ್ಟ್ ಕ್ರಿಯೇಷನ್. ಇದ್ರ ಮುಂದಿಲ್ಲ, ಇದ್ರ ಮುಂದೆ ಮತ್ತೊಂದು ಜನ್ಮ ಇಲ್ಲ. ಲಾಸ್ಟ್ ಅದ, ಅಷ್ಟು ಎತ್ತರ ಏರಿರಿ. ಇಲ್ಲಿ ಕಾಲು ಜಾರ್ತು ಅಂದ್ರೆ ಹಿಂಗೆ ಕೆಳಗೆ ಬೀಳ್ತೀರಿ, ನಿಮಗೆ ಹೇಳಕ್ಕೂ ಬರಂಗಿಲ್ಲ, ಎಬ್ಸೋರು ಸಿಗುವುದಿಲ್ಲ. ನೆನಪಿಡ್ರಿ, ಭಾಳ ಎತ್ತರ ಪ್ರಪಾತಕ್ಕೆ ಬಿದ್ದ ಅಂದ್ರೆ ಹೈತು ಹರ್ಕೊಂಡು ಹೋಗೋದು, ಮುಗಿತು, ಏನಿಲ್ಲ ಅದಕ್ಕೆ. ಹಂಗೆ ಇಷ್ಟು ಮನುಷ್ಯ ಜನ್ಮ 84ಕ್ಕೆ ಏರಿದೇವಿ. ಪುಣ್ಯ ಮಾಡಿ ಏರಿದೇವಿ. ಇಲ್ಲಿ ತಪ್ಪು ಮಾಡಿದಿ, ಇಲ್ಲಿ ಕಾಲು ಜಾರ್ತು ಅಂತಂದ್ರೆ ನಿನಗೆ ಯಾರು ರಕ್ಷಣೆ ಮಾಡೋರು ಇಲ್ಲ. ಅಘೋರ ನರಕ ಅಂದ್ರೆ ದುಃಖ, ಅತ್ಯಂತ ಕ್ರಿಮಿಕೀಟಿಗಳ ಜನ್ಮ. ಪಾಪ ಅವನ ಗುಣದಂತೆ ಗಿಡಮರ ಕ್ರಿಮಿಗಳ ರೂಪವಾಗಿ, ಕೀಟಪತಂಗಾದಿಯಾಗಿ, ಅಪಕ್ಷಿ ಕುಲವಾಗಿ, ಮೇಲಾ ಪಶು ರೂಪಾಗಿ, ಗಿಡ ಮರ ಕ್ರಿಮಿ ಕೀಟ. ಪುಣ್ಯಾತ್ಮರೇ, ಆ ಜನ್ಮ ನೆನೆಸಿದ್ರೆ ನಮಗೆ ಕಣ್ಣಾಗ ನೀರು ಬರ್ತಾವ್ರಿ. ಹಂದಿ ಜನ್ಮ, ಕತ್ತಿ ಜನ್ಮ, ಉಳಿದ ಜನ್ಮ ನೆನೆಸಿದ್ರೆ ಕಣ್ಣಾಗ ನೀರು ಬರ್ತಾವೆ. ಅಂಥ ಜನ್ಮ ಬರ್ತಕ್ಕಂಥ ಕರ್ಮಗಳನ್ನು ಯಾಕೆ ಮಾಡ್ತೀವಿ? ಯಥಾ ಕರ್ಮ ಯಥಾ ಶ್ರುತಂ. ಹೆಂಗೆ ಅಪರಾಧ ಮಾಡ್ಯಾನ ಹಂಗೆ ಶಿಕ್ಷೆ ಅದಾವಿಲ್ಲ, ಶಿಕ್ಷೆ ಅದಾವ. ಬಿಸಕ್ಕಿಸ್ತಾರೆ, ಕುಟ್ಟಕ್ಕಿಸ್ತಾರೆ, ತಿರ್ಗಾಕಿಸ್ತಾರೆ, ಮಾಡ್ತಾರೆ. ಅವನ ಅಪರಾಧ ತಕ್ಕ ಶಿಕ್ಷೆ ಹೆಂಗೆ ಜೈಲ್ದಾಗ ಕೊಡ್ತಾರೆ, ಹಾಗೆ ನಮ್ಮ ಅಪರಾಧ ತಕ್ಕದಂಗೆ ತನು ಮನ ವಾಣಿಯಿಂದ ಮಾಡಿದ ಪಾಪಕ್ಕೆ ಶಿಕ್ಷೆ ರೆಡಿ ಅದ.
ರೆಡಿ ಅದ ಪುಣ್ಯಾತ್ಮರೇ. ಅದಕ್ಕೆ ಮಹಾತ್ಮರು ಭಾಳ ಧೈರ್ಯ, ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂಥ ಮಾನವ ಜನ್ಮ, ಬೇಡಿದರೂ ಬಯಸಿದರೂ ಬಾರದ ಜನ್ಮ, ಅದರೊಳಗೆ ಅಪೇಕ್ಷೆ ಮಾಡಿದರೂ ಸಿಗದಂತಹ ಬುದ್ಧಿ, ಅದರೊಳಗೆ ಸತ್ಯ ಸಂಕಲ್ಪ ಮಾಡುವ ಮನಸ್ಸು, ಅದರೊಳಗೆ ಮಹಾತ್ಮರ ಸಂಪರ್ಕ, ಅದರೊಳಗೆ ಜಪತಪಾದಿಗಳ ನಿಯಮ. ಛೇ, ಎಂಥ ಶ್ರೀಮಂತಿಕೆ ರೀ, ಎಂಥ ಶ್ರೀಮಂತಿಕೆ ನಮಗೆ. ಈ ಜನ್ಮ ಸಿಕ್ತು, ಹೇಳೋರು ಸಿಕ್ಕರು, ಮಾಡತಕ್ಕಂಥ ಬುದ್ಧಿ ಬಂತು, ಮಾಡೋ ಸಾಧನ ಸಿಕ್ತು, ಮಾಡಕ್ಕೆ ಮನ್ಯಾಗ ಅನುಕೂಲ ಮಾಡಕ್ಕೆ ಎಂಥ ಪುಣ್ಯ ಇವೆಲ್ಲ ಕೊಡ್ಬೇಕಾದ್ರೆ. ನಿಮ್ಮ ಮನೆಗೆ ಕೇಳಕ್ಕೆ ಕಳ್ಸಕತ್ತಾರೆ, ಪುಣ್ಯನೇ ಅಲ್ಲ, ಪುಣ್ಯನೇ. ಎಂಥ ಪುಣ್ಯ. ಕೆಲವೊಬ್ರು ಮನೆಗೆ ಕಾಲಿಡಂಗಿಲ್ಲ ಹೊರಗೆ, ಎಂಥ ಪುಣ್ಯ ರೀ ನಿಮ್ಮದು. ಮನೆಯಿಂದ ಹೊರಗೆ ಬರಕತ್ತೀರಿ, ಹೋಗ್ಬಿಡಕತ್ಯಾರ, ಕೇಳಕತ್ತೀರಿ, ಕೇಳಕ್ಕೆ ಸಿಗತ್ತಾರ, ಹೇಳೋರು ಸಿಕ್ಕಾರ, ದೇವ್ರು ಸಿಕ್ಕಾನ, ಮಾಡು ಬುದ್ಧಿ ಬಂದದ, ಎಂಥ ಪುಣ್ಯ ರೀ. ಗಾಳಿ ಬಿಟ್ಟಾಗಲೇ ತೋರಿಕೊಳ್ಳೇನೆ, ಗಾಳಿ ನಿಮ್ಮಾಧೀನವಲ್ಲವಯ್ಯ. ಗಾಳಿ ಬಿಟ್ಟಾಗ ತೋರ್ಕೋಬೇಕ್ರಿ. ಗಾಳಿ ಹೋದ ಮೇಲೆ ಕಡ ಅದ್ರ ಮೇಲೆ ನಿಂತಾರೆ ಏನಾಗೋದಿಲ್ಲ, ಹೋಗೋದಿಲ್ಲ. ಬುಟ್ಟಿ ಹಿಡಿದು ಕೈ ಸೋಲ್ತಾವ, ಏನಾಗಿಲ್ಲ. ಇದು ಶ್ರಾವಣ ಮಾಸ, ಗಾಳಿ ಬಿಟ್ಟದ್ರಿ, ಗಾಳಿ ಬಿಟ್ಟದ. ತೋರ್ಕೋರಿ, ಪಾಪ ತೋರ್ಕೋರಿ, ಕಸ ತೋರ್ಕೋರಿ, ದುರ್ಬುದ್ಧಿ ತೋರ್ಕೋರಿ, ತೂರು ಸಮಯದಲ್ಲಿದು. ಆಮೇಲೆ ಗಾಳಿ ನಮ್ಮಾಧೀನವಲ್ಲವಯ್ಯ. ಅದಕ್ಕೆ ಪುಣ್ಯಾತ್ಮರ ಇಂತಹ ಭಾಗ್ಯ ನಿಮ್ಮೆಲ್ಲರದು ಅದ, ಭಾಗ್ಯ ನಿಮ್ಮೆಲ್ಲರದು. ಮನುಷ್ಯನಿಗೆ ಸಮಯ ಕಳ್ಕೋಬಾರ್ದು, ಮತ್ತೊಮ್ಮೆ ಆಗೋದಿಲ್ಲ ರೀ. ಮತ್ತೊಮ್ಮೆ ಮಧ್ಯಾಹ್ನ 2ಕ್ಕೆ ಗಾಡಿ ಬಿಡ್ತದೆ ಅಂದರು, 2:12 ಹೋದ, ಏನು ಮಾಡೋದು, ಐತೆ ಗಾಡಿ, ಟಿಕೆಟ್ ತೆಗೆದು ಹೋಯ್ತು, ಎಲ್ಲ ಸಮಯ. ಹಾಗೆ ಸಮಯ ಬಡೋ ಬಲವಾನ, ಸಮಯ ಬಹಳ ದೊಡ್ಡದದ, ಸಮಯಕ್ಕೆ ಮಹತ್ವ ಕೊಡಬೇಕು. ಬೆಳಿಗ್ಗೆ ಅದ, ಮಧ್ಯಾಹ್ನ ಅದ, ಸಂಧ್ಯಾಕಾಲ ಅದ, ರಾತ್ರಿ ಅದ, ಅವಕ್ಕೆಲ್ಲಕ್ಕೂ ಮಾಡೋಕ್ಕೆ ಒಂದೊಂದು ಹೇಳ್ಯಾರ. ಬೆಳಿಗ್ಗೆ ಏನು ಮಾಡಬೇಕು, ಸೂರ್ಯ ಹೊಂಟ ಮೇಲೆ ಏನು ಮಾಡಬೇಕು, ಮಧ್ಯಾಹ್ನಕ್ಕೆ ಏನು ಮಾಡಬೇಕು, ಸಾಯಂಕಾಲ ಎಲ್ಲ ಮಹಾತ್ಮರು ತಿಳಿಸಿ ಭಾಳ ಚಂದ. ಹೆಂಗೆ ಸಣ್ಣ ಮಕ್ಕಳಿಗೆ ತಾಯಿ ಅದಕ್ಕೆಲ್ಲ ಕಿವುಚಿ ಬರೇ ಬಾಯಾಗಿ ಇಡ್ತಾಳೆ, ಹಂಗೆ ಮಹಾತ್ಮರು ಹೇಳ್ಯಾರಿ. ನಾವಿಂಥ ಮೂರ್ಖರು ಇದ್ದೇವೆ, ಅದನ್ನು ನುಂಗಾಕು ನಾವು ತಯಾರಿಲ್ಲ. ಮೆತ್ತಗೆ ಮಾಡಿ ಹಾಕ್ಯಾರ ಬಾಯಾಗಿ, ನಾವು ನುಂಗಕ್ಕೆ ತಯಾರ. ನಮ್ಮಂಥ ಮೂರ್ಖರು ಜಗತ್ತಿನೊಳಗೆ ಯಾರು ಸಿಕ್ಕಾರು. ಅದಕ್ಕೆ ಸಮಯ ಹಾಳು ಮಾಡ್ಕೊಬಾರ್ದು, ಆಯುಷ್ಯ ಹಾಳು ಮಾಡ್ಕೊಬಾರ್ದು, ಕಣ್ಣು ಕಿವಿ ಹಾಳು ಮಾಡ್ಕೊಬಾರ್ದು. ಏನು ನೋಡ್ಬೇಕು ಅದು ನೋಡಬೇಕು, ಏನು ಆಡ್ಬೇಕು ಅದು ಆಡಬೇಕು, ಏನು ಮುಟ್ಟಬೇಕು ಅದು ಮುಟ್ಟಬೇಕು, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೇ ಹೋಗಬೇಕು. ಇದು ದೇಹದ ಸಾರ್ಥಕ. ಅದು ಪುಣ್ಯಾತ್ಮರೇ. ಅಂಥ ಸದ್ಬುದ್ಧಿ ಪರಮಾತ್ಮ ನಮ್ಮೆಲ್ಲರಿಗೆ ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.